ನೀವು ಒಂದು ವೋಟ್ ಮಾಡಬೇಕು ಅಂದರೆ 18 ಕಂಪ್ಲೀಟ್ ಆಗಿರಬೇಕು. ಆದರೆ ನೀವು 18 ಕಂಪ್ಲೀಟ್ ಆದ ತಕ್ಷಣ ನೀವು ಇನ್ಸ್ಟೆಂಟಾಗಿ ವೋಟ್ ಹಾಕೋದಕ್ಕೆ ಎಲೆಕ್ಷನ್ ಇರಲ್ಲ. ಹೌದು, ಒಂದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಹೌದು. ಆದರೆ ನಿಮ್ಗೆ 18 ಕಂಪ್ಲೀಟ್ ಆಗಿದ್ದು ನಾಳೆಯಿಂದನೇ ದಯಮಾಡಿ ರಕ್ತದಾನ ಶುರು ಮಾಡಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ 18 ಕಂಪ್ಲೀಟ್ ಆಯಿತು ಅಂತ ನೀವು ನಿಮ್ಮ ಸ್ನೇಹಿತರಿಗೂ ಹೇಳ್ಬೋದು ನಾನು 18 ಕಂಪ್ಲೀಟೆಡ್ ಅಂತ ಒಂದು ಹೊಸದು ಏನೋ ನಾನು ಮಾಡಿದೆ. ಈಗ ಯಾಕಂದ್ರೆ ಎಲ್ಲ ನೀವು ಆಗ್ತೀರಾ, ನಾನು ಮತದಾನ ಮಾಡಿದೆ, ನಾನು ಮೊದಲನೇ ಬಾರಿ ಮತದಾನ ಮಾಡಿದೆ, ಅದೇ ರೀತಿ ನಾನು ಮೊದಲನೇ ಬಾರಿ ರಕ್ತದಾನ ಮಾಡಿದೆ ಅಂತ ಎದೆ ಮುಟ್ಕೊಂಡು ಹೇಳಿ, ಅದ್ರ ಸಂತೋಷನೇ ಬೇರೆ, ಅದ್ರ ಮಜನೇ ಬೇರೆ. ಆ ಕಿಕ್ಕಿದೆಯಲ್ಲ, ನೀವು ಅದನ್ನು ಅನುಭವಿಸಿಲ್ಲ, ಅದರಿಂದ ನಿಮ್ಗೆ ಗೊತ್ತಿಲ್ಲ. ಹುಡ್ತಬ್ಬದ ದಿನ ಹೋಗಿ ಬ್ಲಡ್ ಬ್ಯಾಂಕಲ್ಲಿ ಹೋಗಿ ಬ್ಲಡ್ ಕೊಟ್ಬಿಟ್ಟು ಬನ್ನಿ, ಅದ್ರ ಮಜನೇ ಬೇರೆ. ಅದಕ್ಕೆ ನೀವೇನಾದ್ರೆ ಪ್ರತಿಯೊಬ್ಬರು 18 ಕಂಪ್ಲೀಟ್ ಆಗಿ ದಿನದಿಂದನೇ ರಕ್ತದಾನ ಮಾಡೋಕ್ಕೆ ಶುರು ಮಾಡಿ. 6 ತಿಂಗಳು ಒಂದು ಬಾರಿ ಮಿಸ್ ಮಾಡಿದ್ರೆ ರಕ್ತದಾನ ಮಾಡಿ. ಹೆಣ್ಮಕ್ಳು, ಗಂಡು ಮಕ್ಕಳು 4 ತಿಂಗಳು ಒಂದು ಬಾರಿ ರಕ್ತದಾನ ಮಾಡಿ. ರಕ್ತದಾನ ಮಹಾದಾನ. ರಕ್ತದಾನಕ್ಕಿಂತ ಮಿಗಿಲಾದ ದಾನ ಬೇರೊಂದಿಲ್ಲ ಎಂಬ ಮಾತಿದೆ. ರಕ್ತದಾನ ಮಾಡಬೇಕು ಅನ್ನೋದು ಸರಿ, ಆದ್ರೆ ಇಲ್ಲಿಬ್ರು ವ್ಯಕ್ತಿಗಳಿದ್ದಾರೆ. ಅವರು ಎಷ್ಟು ಬಾರಿ ರಕ್ತದಾನ ಮಾಡಿದ್ದಾರೆ ಅನ್ನೋದನ್ನ ಕೇಳಿದ್ರೆ ಅಚ್ಚರಿಯಾಗೋದು ಗ್ಯಾರಂಟಿ. ರಕ್ತದಾನದ ಬಗ್ಗೆ ಹಲವರಲ್ಲಿ ತಪ್ಪು ಕಲ್ಪನೆಗಳಿವೆ. ರಕ್ತದಾನದಿಂದ ದೇಹದಲ್ಲಿ ರಕ್ತ ಕಡಿಮೆ ಆಗಿಬಿಡುತ್ತದೆ, ನಿತ್ರಾಣ ಆಗಿಬಿಡುತ್ತದೆ, ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಅನ್ನೋ ತಪ್ಪು ಅಭಿಪ್ರಾಯಗಳಿವೆ. ಚಾಮರಾಜನಗರದ ಯುವಕರಿಬ್ಬರು ಕೂಡ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಮಾಡುತ್ತಿದ್ದಾರೆ. ರಕ್ತದ ಕೊರತೆ ತುಂಬ ಜಾಸ್ತಿ ಆಗ್ತಾ ಇದೆ. ಪ್ರೆಗ್ನೆಂಟ್ ಕೇಸಸ್ ಆಗ್ಬೋದು, ಆಕ್ಸಿಡೆಂಟ್ ಕೇಸಸ್ ಆಗ್ಬೋದು. ಇವೆಲ್ಲ ಕೇಸಸ್ ಆದಾಗ ಯಾವುದೇ ಎಲ್ಲೇ ಮಾರ್ಕೆಟಲ್ಲೂ ಸಿಗದೇ ಇರೋ ಅಂಥ ಏಕೈಕ ಪದಾರ್ಥ ಅಂದರೆ ರಕ್ತ. ಆ ರಕ್ತ ನಾವೇ ಡೊನೇಟ್ ಮಾಡಬೇಕೇ ಹೊರತು ಎಲ್ಲೇ ಆದರೂ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಎವ್ರಿ 4 ಮಂತ್ಸ್ ಒಂದ್ಸಲಿ ನಾನು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀನಿ. ರಕ್ತದಾನ ಮಾಡಿದ್ರೆ ನಮ್ಮ ದೇಹದಲ್ಲಿ ಕೇವಲ 24 ಗಂಟೆಯಲ್ಲಿ ರಕ್ತ ಪುನರುತ್ಪತ್ತಿಯಾಗುತ್ತದೆ. ರಕ್ತದಾನದಿಂದ ಹೃದ್ರೋಗ, ಮಧುಮೇಹ, ರಕ್ತ ಕ್ಯಾನ್ಸರ್ ರೀತಿಯ ಕಾಯಿಲೆಗಳು ಬರುವಂತಹ ಸಂಭವ ಕೂಡ ಕಡಿಮೆಯಾಗುತ್ತದೆ. ನಮಸ್ತೆ ಚಾಮರಾಜನಗರ ಸ್ನೇಹಿತರೆ, ದಾನಗಳಲ್ಲಿ ಮಹಾದಾನ ರಕ್ತದಾನ. 50 ಬಾರಿ ರಕ್ತದಾನವನ್ನು ಮಾಡಿರುವಂತಹ ಅಜಯ್ ಹೆಗ್ವಾಡಿಪುರರವರು ನಮ್ಮೊಂದಿಗಿದ್ದಾರೆ. ಈ ದಿನ ಈ ಒಂದು ಮಹಾದಾನವನ್ನು ಮಾಡುತ್ತಾ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನಿಮ್ಮೆಲ್ಲರ ಮಧ್ಯದಲ್ಲಿರುವಂತಹ ಅಜಯ್ ಹೆಗ್ವಾಡಿಪುರರವರು. ಇವರು ಸಮಾಜ ಸೇವಕರು, ರೋಟರಿಯಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಿದ್ದವರು. ಇವರಿಗೆ ನಮ್ಮ ಹಸಿರು ಪಡೆ ಕಡೆಯಿಂದ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಸರ್, ಈಗ 50 ಬಾರಿ ರಕ್ತದಾನ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ನೀವು ಫಸ್ಟ್ ಟೈಮ್ ರಕ್ತದಾನ ಯಾವಾಗ ಶುರು ಮಾಡಿದ್ರಿ? ಮೇಡಮ್, ನಾವು 2005 ಜನವರಿಯಲ್ಲಿ ರಕ್ತದಾನ ಮಾಡಿದ್ದು. ನಾನು ರಕ್ತದಾನ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ, ನನಗೆ 18 ಕಂಪ್ಲೀಟ್ ಆಗಲಿ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಬ್ಲಡ್ಗೂ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಬ್ಲಡ್ಗೆ ತುಂಬ ಕಷ್ಟಪಟ್ಬಿಟ್ವಿ ಅವತ್ತೊಂದು ದಿನ. ಆಗ ನಾನು ತುಂಬ ಚಿಕ್ಕವನು. ಆವಾಗ ನಾನು ನೋಡಿದ್ದೆ, ಏನು ಇಷ್ಟೊಂದು ಕಷ್ಟನ ಬ್ಲಡ್ ಸಿಗೋದಕ್ಕೆ ಅಂತ ಹೇಳಿ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಮ ಫ್ಯಾಮಿಲಿ ಎಲ್ಲ ಸಫರ್ ಪಟ್ಟಿದ್ರು. ಅದನ್ನು ನೋಡಿ ನನಗೇನು ಅನ್ನಿಸ್ತು ಅಂದರೆ, ನಾನು ಇದೇ ಥರ ರಕ್ತದಾನ ಮಾಡಿ ಇನ್ನೊಬ್ರಿಗೆ ಜೀವ ಉಳಿಸೋ ಅಂಥ ಪ್ರಯತ್ನ ಮಾಡಬೇಕು ಅಂತ ಆವಾಗಲೇ ನಾನು ದೃಢ ನಿರ್ಧಾರ ಮಾಡಿದೆ. ಆ ದೃಢ ನಿರ್ಧಾರ ನನಗೆ ಎಷ್ಟೊಂದು ಬ್ಯಾಕಪ್ ಸಿಕ್ಕಿದೆ ಅಂದರೆ, ಯಾವುದೇ ರೀತಿ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೋಗದೇ ಇರೋ ರೀತಿ ನನ್ನ ರಕ್ತದಾನ ಕಾಪಾಡ್ಕೊಂಡಿದೆ, ನನಗೆ ಕಾಪಾಡ್ತಾ ಇದೆ. ಈಗ ನಮಗೆ ಯಾವುದೇ ಒಂದು ಬೇರೆ ಥರ ಧೂಮಪಾನ, ಮದ್ಯಪಾನ ಈ ಥರ ಆ್ಯಕ್ಟಿವಿಟೀಸ್ಗೆ ಹೋಗದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಅಂದರೆ, ನಾನು ರಕ್ತದಾನ ಮಾಡ್ತಿದ್ದೀನಲ್ಲ, ಅದು ನನ್ನ ಹೆಮ್ಮೆ. ಯಾಕೆಂದರೆ ಇದು ನಾನು ರಕ್ತದಾನ ಅಂತ ನಾನು ಕನ್ಸಿಡರೇ ಮಾಡ್ಕೊಂಡಿಲ್ಲ. ಯಾಕೆಂದರೆ ಇದು ದಾನ ಅಲ್ಲ, ನನ್ನ ಹೆಲ್ತ್ ಕಾನ್ಷಿಯಸ್ಗೋಸ್ಕರನೂ ರಕ್ತದಾನ ಮಾಡೋದು ತುಂಬ ಒಳ್ಳೆಯದು. ಈಗ ನಾವು ಇನ್ನೊಬ್ಬರು ಜೀವ ಉಳಿಸ್ತೀವಿ ಅನ್ನೋದು ಒಂದು ಪಾರ್ಟ್ ಆದರೆ, ಇನ್ನೊಂದು ಪಾರ್ಟು ನನ್ನ ಆರೋಗ್ಯ ದೃಷ್ಟಿಯಿಂದನೂ ನಾವು ರಕ್ತದಾನ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಹಾರ್ಟು, ನಮ್ಮ ಬ್ಲಡ್ಡು ಹೇಗೆ ಸರ್ಕ್ಯುಲೇಷನ್ ಆಗ್ತದೋ ಅದು ತುಂಬ ಇಂಪಾರ್ಟೆಂಟು. ತಿನ್ನಿದ್ದಷ್ಟು ನಮಗೆ ಹಾರ್ಟ್ಗೆ ನೀಟಾಗಿ ಪಂಪ್ ಆಗ್ತಾ ಇರುತ್ತೆ. ಆರೋಗ್ಯ ದೃಷ್ಟಿಯಿಂದ ನಾವು ಬ್ಲಡ್ ಕೊಡೋದ್ರಿಂದ ತುಂಬ ಒಳ್ಳೆಯದು. ನಾವು ತೊಗೊಳ್ಳೋ ಫುಡ್ಡಲ್ಲಿ HP ತುಂಬ ರೈಸ್ ಆಗ್ತಾ ಬಂದರೆ ಥಿಕ್ನೆಸ್ ಬರುತ್ತೆ ಬ್ಲಡ್. ಆ ಥಿಕ್ನೆಸ್ ಬಂದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಈಸಿಯಾಗಿ ಫ್ಲೋ ಆಗೋದು ಕಡಿಮೆ ಆಗುತ್ತೆ. ಆಗ ಹೆಲ್ತ್ ಇಶ್ಯೂಸು, ಹಾರ್ಟ್ ಅಟ್ಯಾಕ್ ಆಗೋದು, ಕ್ಯಾನ್ಸರ್ ಬರೋದು, ಈ ಥರ ವಗೇರಾ ಡಿಸೀಸ್ಗಳು ಚಾನ್ಸಸ್ ಇರುತ್ತೆ. ನಾವು ಬ್ಲಡ್ ಕೊಡೋದ್ರಿಂದ ಏನೂ ತೊಂದರೆನೇ ಆಗಲ್ಲ. ನಾವು ಎಲ್ಲ ಹೇಳೋ ಥರ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ ಅಂತಾರೆ, ಅದು ಸತ್ಯ. ಆದರೆ ನನ್ನ ಪ್ರಕಾರ ನಿಜವಾಗ್ಲೂ ರಕ್ತದಾನ ಅಲ್ಲ, ಅದು ನಾನು ರಕ್ತ ಕೊಟ್ಟಿದ್ದೀನಿ ಅನ್ನೋದೊಂದು ಖುಷಿ. ಆದರೆ
ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನೇನು ದಾನ ಮಾಡ್ತಾ ಇಲ್ಲ, ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ರಕ್ತ ಕೊಡ್ತಾ ಇದ್ದೀನಿ. ಅದರಿಂದ ನಾನು ವರ್ಷಕ್ಕೆ 3 ಬಾರಿ ಅಂತೂ ಬ್ಲಡ್ ಡೊನೇಷನ್ ರೆಗ್ಯುಲರಾಗಿ ಮಾಡ್ತಾನೆ ಬರ್ತಾ ಇದ್ದೀನಿ. ಈ ಥರ ನನ್ನ ಪ್ರೊಸೀಜರಲ್ಲಿ ಈ ಥರ ನಾನು 50 ಟೈಮ್ಸ್ ಕಂಪ್ಲೀಟ್ ಆಗಿದೆ. ನೋಡೋಣ ಮುಂದೆ ಇದೇ ರೀತಿ ಆರೋಗ್ಯ ತುಂಬ ಚೆನ್ನಾಗಿದ್ರೆ ಇದೇ ರೀತಿ ಕಂಟಿನ್ಯೂ ಮಾಡಿ 75ಗೆ ರೀಚ್ ಆಗೋಣ. ತುಂಬ ಜಾಸ್ತಿನೂ ಇಟ್ಕೊಳ್ಳೋಕ್ಕೂ ಆಗಲ್ಲ, ಯಾಕೆಂದರೆ ಇವತ್ತಿನ ಊಟ ತಿಂಡಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಹೆಲ್ತಿ ಫುಡ್ಸ್ ಎಲ್ಲ ಸಿಗ್ತಾ ಇಲ್ಲ, ಒಳ್ಳೆ ಆರೋಗ್ಯಕರವಾದ ಗಾಳಿ ಸಿಗಲ್ಲ, ಆಹಾರ ಸಿಗಲ್ಲ. ಇದರಿಂದ ನಾವು ಡಿಸೈಡ್ ಮಾಡ್ಬಿಡೋಕ್ಕಾಗಲ್ಲ ನಾನು 100 ಬಾರಿ ಕೊಡ್ತೀನಿ. ಅದರೆಲ್ಲ ನಾವು ಇಮ್ಯಾಜಿನೇಷನ್, ನನ್ನ ಆರೋಗ್ಯನ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತೀನೋ ಆ ದೃಷ್ಟಿಲಿ ಇಟ್ಕೊಂಡು ನಾನು ಇನ್ನೊಂದು 25 ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಅದು ಕಮಿಟ್ಮೆಂಟು ಇಲ್ಲ. ಆದರೆ 50 ಅಂತೂ ನಾನು ಆನ್ ರೆಕಾರ್ಡಲ್ಲಿ ನಾನು ಕೊಟ್ಟಿದ್ದೀನಿ. ಅದು ನನಗೆ ಮನಸ್ಸಿಗೆ ತುಂಬ ತೃಪ್ತಿ ಇದೆ ಮೇಡಮ್. ನೀವು 50 ಸಲ ರಕ್ತದಾನ ಮಾಡಿದ್ದೀರಾ, ಅದಲ್ಲದೆ ಬ್ಲಡ್ ಕ್ಯಾಂಪ್ಸು, ನಿಮ್ಮ ಇನ್ಸ್ಪಿರೇಷನ್ ಇಂದ ಇನ್ನೂ ಬೇರೆಯವರು ರಕ್ತದಾನ ಮಾಡಿರೋವಂಥದ್ದು ಏನಾದರೂ ಇನ್ಸಿಡೆಂಟ್ಸ್ ಇದೆಯಾ ಮೇಡಮ್? ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಸ್ನೇಹಿತರುಗಳಿಗೆ ನಾವು ಮೋಟಿವೇಟ್ ಮಾಡಿದ್ದೀವಿ, ಬ್ಲಡ್ ಕೊಡಿ, ನಿಮ್ಮ ಹೆಲ್ತ್ ಕಾನ್ಶಿಯಸ್ಗಾರು ಬ್ಲಡ್ ಕೊಡಿ, ತುಂಬ ಒಳ್ಳೆಯದು. ಹೇಗೆ ರಕ್ತಕ್ಕೆ ಯಾವುದೇ ಧರ್ಮ ಭೇದ, ಜಾತಿ ಭೇದ, ದೇಶ ಭೇದ ಇಲ್ವೋ ಅದೇ ರೀತಿ ಹ್ಯೂಮನ್ ಬೀಯಿಂಗ್ಸ್ಗೆ ಯಾವುದೇ ಭೇದ ಇಲ್ಲ. ನಾವೆಲ್ಲ ಒಂದೇ ಅನ್ನೋದು ರಕ್ತನೇ ಮೊದಲನೇ ಎಕ್ಸಾಂಪಲ್ಲು ಸಮಾಜಕ್ಕೆ. ರಕ್ತದಲ್ಲಿ ಯಾವುದೇ ರೀತಿ ಭೇದ ಭಾವ ಅನ್ನೋದು ಇಲ್ವಲ್ಲ, ಅದೇ ಭಾವನೆಯಲ್ಲಿ ನಾವು ಬದುಕಿದ್ರೇ ಚೆಂದ. ಅದೇ ರೀತಿ ಒನ್ ಆಫ್ ದ ಫ್ಯಾಮಿಲಿ, ನಮ್ಮ ಪ್ರಪಂಚನೇ ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ವಿ. ಅದರಲ್ಲೆಲ್ಲ ನಾವು ಏನಂದರೆ ನಮ್ಮ ಹತ್ರ ಇರೋದನ್ನ ಅವ್ರು ನೋಡಿ ಕಲಿತಾರೆ, ಅವ್ರ ಹತ್ರ ಇರೋದನ್ನ ನಾವು ನೋಡಿ ಕಲಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಕ್ತ ಕೊಡೋದನ್ನು ತುಂಬ ಖುಷಿಯಾಗಿ ಇದು ಮಾಡ್ತೀವಿ. ರೆಗ್ಯುಲರಾಗಿ ಬ್ಲಡ್ ಕ್ಯಾಂಪ್ಸ್ ಮಾಡ್ತಾಯಿದ್ದೆ ನಾನು. ಒಂದ್ಸಲಿ ನಮ್ಮ ಸ್ವಾಮೀಜಿಯವರು ನಿಧನ ಆದ ನೆಕ್ಸ್ಟ್ 2 ಮಂತ್ಸಲ್ಲಿ ಅವ್ರದ್ದು ಜನ್ಮದಿನ ಬಂತು. ಆವಾಗ ನಾನೇ ನಿಂತು ಬ್ಲಡ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೆ ಸಿದ್ಧಗಂಗಾ ಮಠದಲ್ಲೇ. ಆಲ್ಮೋಸ್ಟ್ 250+ ಯೂನಿಟ್ ಕಲೆಕ್ಟ್ ಆಗಿತ್ತು. ಅದೊಂದು ಒಳ್ಳೆ ಅಚೀವ್ಮೆಂಟ್ ಆಯಿತು. ನನಗೂ ಒಂಥರ ಸಂತೋಷ ಆಯಿತು. ಆದರೆ ಸ್ಟಾರ್ಟಿಂಗ್ ನಾವು ಬರಲಿಲ್ಲ ಜನ, ಇದೇನು ಕೊಡೋಕ್ಕೆ ಬರ್ತಾರೋ ಬರಲ್ವೋ ಅನ್ನೋ ಸ್ವಲ್ಪ ಭಯ ಆಯಿತು. ಆದರೆ ಆಮೇಲೆ ತದನಂತರ ಆಟೋಮೆಟಿಕ್ಕಾಗಿ ಅಪ್ ಟು ಈವ್ನಿಂಗ್ವರೆಗೂ ಬ್ಲಡ್ ಡೊನೇಷನ್ ನಡೀತಾನೇ ಇತ್ತು. ನಮ್ಗೆ ತುಂಬ ಸಂತೋಷ ಆಯಿತು. ಅದೇ ರೀತಿ ನಮ್ಮ ನಗರದಲ್ಲೂ ಸ್ವಾಮೀಜಿಯವ್ರ ಹುಟ್ಟುಹಬ್ಬಕ್ಕೆ, ರೈತ ಸಂಘ ಮುಖಂಡರಾದಂಥ ದಿವಂಗತ MD ನಂಜುಂಡಸ್ವಾಮಿಯವ್ರ ಹುಟ್ಟುಹಬ್ಬಕ್ಕೆ, ಅವರು ತೀರೋದ ದಿನಕ್ಕೆ, ಈ ಥರ ಪ್ರತಿಯೊಬ್ಬರು ಒಳ್ಳೊಳ್ಳೆ ಇವೆಂಟ್ಗಳಲ್ಲಿ ನಾವು ರಕ್ತದಾನ ಶಿಬಿರನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಅದಕ್ಕೆ ಜನ ಅದೇ ರೀತಿ ನಮ್ಮ ಸ್ನೇಹಿತರು ಸ್ಪಂದಿಸ್ತಾ ಇದ್ರು, ನಾವು ಅವ್ರಿಗೆ ಅದೇ ರೀತಿ ಏನಾದ್ರು ಎಮರ್ಜೆನ್ಸಿ ಬಿದ್ದಾಗ ಸ್ಪಂದಿಸ್ತಾ ಇದ್ವಿ. ಈ ಥರ ಬ್ಲಡ್ ಕ್ಯಾಂಪ್ಸು ಫ್ಲೋ ಆಗಿ ನಡೀತಾನೆ ಬರ್ತಾ ಇದೆ. ನೀವು ನಿಮ್ಮ ವಿವಾಹ ದಿನಾನು ಕೂಡ ಮದುವೆ ಮನೇಲೆ ಬ್ಲಡ್ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದ್ರಿ ಅಂತ ಕೇಳಿದ್ವಿ. ಹೌದು ಮೇಡಮ್, ಅದು ಒಂದು ಒಳ್ಳೆ ವಿಚಾರನೇ. ನಮಗೂ ಆಗ ಈಗ ಮದುವೆನ ತುಂಬ ಸಿಂಪಲ್ ಆಗಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು. ಇಲ್ಲ ಮಾಡ್ಕೊಳ್ಳೇಬೇಕು ಅನ್ನೋ ಥರದಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಮನೆಯವ್ರ ತಂದೆ ತಾಯಿ ಮಾತಾಡಿದರು. ಆ ವಿಚಾರವಾಗಿ ಏನಾಯಿತು ಅಂತಂದರೆ, ಅದು ಹಂಗಂದ್ಮೇಲೆ ಅವ್ರಿಗೂ ಬೇಜಾರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಪ್ರೋಗ್ರಾಮಲ್ಲಿ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡಿ, ನನಗೆ ಮೊದಲಿಂದನೂ ಆ ಆಸೆ ಇತ್ತಲ್ಲ, ಇದಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ಬ್ಲಡ್ ಕ್ಯಾಂಪ್ನ ನಾನು ನನ್ನ ಮದುವೆಯಲ್ಲಿ ಅರೇಂಜ್ ಮಾಡಿದೆ. ಜೊತೆಗೆ ಐ ಡೊನೇಷನ್ ರಿಜಿಸ್ಟ್ರೇಷನ್ ಕೂಡ ಆರ್ಗನೈಸ್ ಮಾಡಿದ್ವಿ. ಅದು ಆಲ್ಮೋಸ್ಟು ಸುಮಾರು 7-8 ನ್ಯೂಸ್ ಚಾನಲೆಲ್ಲ ಬಂದಿತ್ತು. ಎಲ್ಲ ತುಂಬ ಒಳ್ಳೊಳ್ಳೆ ನ್ಯೂಸ್ ಚಾನಲ್ಸ್ಗಳಲ್ಲಿ ಎಲ್ಲ ಚಾನಲಲ್ಲೂ ಟೆಲಿಕಾಸ್ಟ್ ಆಗಿದೆ. ಡೊನೇಟ್ ಮಾಡಿದ್ರು. ಐ ಡೊನೇಷನ್ ರಿಜಿಸ್ಟ್ರೇಷನ್ ಕೂಡ 200+ ಐ ಡೊನೇಷನ್ ರಿಜಿಸ್ಟ್ರೇಷನ್ ಆಯಿತು. ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ನಿಯರ್ 80 ಯೂನಿಟ್ ಕಲೆಕ್ಟ್ ಆಯಿತು. ಆದರೆ ಅದನ್ನು ನಾವು ಕ್ಯಾಂಪ್ ಆರ್ಗನೈಸ್ ಪ್ಲ್ಯಾನ್ ಮಾಡಿದಾಗ ಡಾಕ್ಟ್ರು, ನಮ್ಮ ಸ್ನೇಹಿತರುಗಳು ಕೂಡ ಮದುವೆ ಮನೆಯಲ್ಲಿ ಬ್ಲಡ್ ಕೊಡೋದು ಕಷ್ಟ ಇದೆ, ಡೌಟ್ ಅನಿಸುತ್ತೆ, ಫೇಲ್ಯೂರ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಗೆ ಈ ಥರ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಆ ಕ್ಯಾಂಪ್ನ ನಾವು ರಕ್ತದಾನ ಮಾಡೋ ಮುಖಾಂತರನೇ ನಾವೇ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಇನಾಗ್ರೇಟ್ ಮಾಡಿದ್ವಿ. ಐ ಡೊನೇಷನ್ ರಿಜಿಸ್ಟ್ರೇಷನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಮದುವೆ ದಿನಾನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದು ಒಂದು ಒಳ್ಳೆ ಖುಷಿ ವಿಚಾರ. ಅದಕ್ಕೂ ನಮ್ಮ ಸ್ನೇಹಿತರೆಲ್ಲ ಸ್ಪಂದಿಸಿದ್ರು, ನಮ್ಮ ತಂದೆ ತಾಯಿ ಕೂಡ ಸ್ಪಂದಿಸಿದ್ರು. ಮತ್ತು ನನಗೆ ಮೊದಲನೇದು ಇನ್ಸ್ಪಿರೇಷನ್ ಏನು ಅಂದರೆ ನಮ್ಮ ತಂದೆ, ಅವರು ಕೂಡ ಬ್ಲಡ್ ಡೊನೇಷನ್ ಮಾಡ್ತಾನೆ ಬರ್ತಾಯಿದ್ರು ರೆಗ್ಯುಲರಾಗಿ. ಅದ್ರ ಜೊತೆಗೆ ಅವರು ಐ ಡೊನೇಷನ್ ರಿಜಿಸ್ಟ್ರೇಷನ್ನು ಕೂಡ ಮಾಡಿದ್ದಾರೆ. ಮತ್ತು ಅವರು ಅವಾಗಲೇ 1994 ನಮ್ಮ ತಂದೆ ನಮ್ಮ ಬಾಡಿ ಕೂಡ ಡೊನೇಷನ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಮಗೆ ಮಧ್ಯ ಅವರು ಒಂದು ಟ್ರಿಗರ್ ಮಾಡ್ತಾ ಇರ್ತಾರೆ, ಅಪ್ಪ ನಾನು ದಾನ ಮಾಡಿದ್ದೀನಿ, ನಿಮಗೆ ಪ್ರಜ್ಞೆ ಇರಲಿ ಅಂತ ನಮಗೆ ಹೇಳ್ತಾ ಇರ್ತಾರೆ. ಆದರೆ ಮೊದಲನೇ ಇನ್ಸ್ಪಿರೇಷನ್ನೇ ನಮ್ಮ ಫಾದರ್ ಮೇಡಮ್. ಇದಕ್ಕೆ ಬ್ಲಡ್ ಡೊನೇಷನ್ ಮಾಡೋದಕ್ಕಾಗಲಿ, ಐ ಡೊನೇಷನ್ ಮಾಡೋದಕ್ಕಾಗಲಿ, ಏನೇ ಆದರೂ ಅದಕ್ಕೆ ಮೊದಲನೇ ಇನ್ಸ್ಪಿರೇಷನ್ ನಮ್ಮ ಫಾದರು. ಅವ್ರನ್ನ ನೋಡೇನೆ ನಾನು ಇದ್ರ ಕಡೆ ಗಮನ ವಹಿಸಿದ್ದು. ಆದರೆ ನಮ್ಮ ಅಜ್ಜಿದು ನಮಗೆ ಅದು ಪ್ರೆಷರ್ ಬಿತ್ತು.
ಆ ಇಂಪ್ಯಾಕ್ಟ್ ನನಗೆ ತುಂಬ ಅಗಾಧವಾಗಿ ಬಂತು. ನಮ್ಮ ತಂದೆನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ರಕ್ತದಾನ ಮಾಡಿಕೊಂಡೇ ಬಂದೆ. ನಮ್ಮ ತಂದೆನೂ ಮಾಡ್ತಾಯಿದ್ರು. ಈಗ ಅವರು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಕಂಡು ಬಂದಾಗ ಅವರು ನಿಲ್ಲಿಸಿದ್ದಾರೆ. ಮತ್ತು ಅವರು ನಮ್ಮ ತಂದೆ ಹೇಗೆ ಅಂದರೆ ಪ್ರತಿಯೊಂದ್ರಲ್ಲಿ, ಈಗ ನಾವು ನೇತ್ರದಾನ ರಿಜಿಸ್ಟ್ರೇಷನ್ ಅಂತ ಹೇಳಿದ್ವಲ್ಲ, ಅದಕ್ಕೆ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ನಮ್ಮ ತಂದೆ ಅವಾಗಲೇ 93 ನಮ್ಮ ತಾತ ತೀರೋದ್ರು, ನಮ್ಮ ತಂದೆ. ಅವತ್ತಿನ ದಿನವೇ ಇಡೀ ಊರವರು ಎಲ್ಲರೂ ಬೇಡ ಅಂತ ಹೇಳಿದ್ರು ಐ ಡೊನೇಷನ್ ಅವ್ರನ್ನ ಕರೆಸಿ ನಮ್ಮ ತಂದೆ ಅವರು ಇಂಟ್ರೆಸ್ಟ್ ತಗೊಂಡು ನಮ್ಮ ತಾತ ಅವ್ರನ್ನ ಕಣ್ಣು ದಾನ ಮಾಡಿಸಿದ್ರು. ಅವತ್ತು ಮೈಸೂರು ಜಿಲ್ಲೆ, ನಗರ ಜಿಲ್ಲೆ ಆಗಿರಲಿಲ್ಲ, ಮೈಸೂರು ಜಿಲ್ಲೆಯಲ್ಲೇ ಮೊದಲನೇವರು ನಮ್ಮ ತಾತ ಐ ಡೊನೇಷನ್ ರಿಜಿಸ್ಟ್ರೇಷನ್ ಮಾಡಿದವರು. ಅದು ಚಾಮರಾಜನಗರದ ಭಾಗದಲ್ಲಿ. ಆವಾಗ ಡಾಕ್ಟ್ರಿಂದನೂ ಅಪ್ರಿಷಿಯೇಷನ್ ಸಿಕ್ತು, ತುಂಬ ಸಂತೋಷ ಆಯಿತು. ಹಾಗೆ ಆದರೆ ನಮ್ಮ ತಾತ ನನ್ನ ಕಣ್ಣು ಕೊಡಲೇಬೇಕು ಅಂತ ಕೊನೆ ಒಂದು ವಾರ, ಸಾಯೋದೊಂದು ಕೊನೆ ಒಂದು ವಾರದಲ್ಲಿ ಅವ್ರು ಇನ್ಫಾರ್ಮ್ ಮಾಡಿದ್ರು ನಮ್ಮ ತಂದೆಗೆ. ನಮ್ಮ ತಂದೆಗೆ ಅದರ ಐಡಿಯಾಸ್ ಇತ್ತಲ್ಲ, ಅದರಿಂದ ಅದನ್ನು ಮಾಡಿದ್ರು. ಅದೇ ರೀತಿ ನಮ್ಮ ಅಜ್ಜಿಯವರು ಕೂಡ 2012 or 13 ನಮ್ಮ ಅಜ್ಜಿಯವರು ಎಕ್ಸ್ಪೈರ್ ಆದರು. ಆವಾಗಲೂ ಕೂಡ ನಮ್ಮ ಅಜ್ಜಿ ಒಂದು 15 ದಿನ, 1 ತಿಂಗಳು ಮುಂಚೆ ನಾನು ನಿನ್ನೆಲ್ಲ ನೋಡೋಕ್ಕಿರ್ಲಿಯಪ್ಪ, ನನ್ನ ಗಂಡ ಹೆಂಗೆ ಕೊಟ್ಟರು ಅದೇ ರೀತಿ ನಂದು ಕಣ್ಣು ಕೊಟ್ಬಿಡು, ನನಗೂ ಯಾವುದೇ ರೀತಿ ತೊಂದರೆ ಇಲ್ವಲ್ಲ ಅಂದಿದ್ದಕ್ಕೆ ನಮ್ಮ ಅಜ್ಜಿಯವ್ರದ್ದು ಕಣ್ಣು ದಾನ ಮಾಡ್ತು. ನಮ್ಮ ತಾತ ಅವ್ರಿಗೆ 2 ಬಂತು ಕಣ್ಣು, ನಮ್ಮ ಅಜ್ಜಿಯವ್ರದ್ದು 4 ಜನಕ್ಕೆ ಬಂತು. ಹಂಗಾರೆ ಒಬ್ಬರಿಗೆ ಒಂದೇ ಕೊಡೋದು, 2 ಕಣ್ಣಿಲ್ಲ ಅಂದ್ರೂ ಟೆಕ್ನಾಲಜಿ ಬೆಳೀತಾ ಇವತ್ತು 6 ರಿಂದ 8 ಜನಕ್ಕೆ ಬಂದು ನಿಂತಿದೆ. ಅದು ದಯಮಾಡಿ ನೇತ್ರದಾನ, ರಕ್ತದಾನ ಅನ್ನೋದನ್ನ ಪ್ರತಿಯೊಬ್ಬರೂ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಈ ಮುಖಾಂತರ ಹೇಳಿ. ಈ ಜನಗಳಿಗೆ ಇನ್ನೂ ಒಂದು ಮನಸ್ಸಲ್ಲಿ ಒಂದು ಕೂತಿದೆ, ನಾನು ಬ್ಲಡ್ ಕೊಟ್ಬಿಟ್ರೆ ನನಗೆ ಏನೋ ಆಗ್ಬಿಡುತ್ತೆ, ನಾನು ವೀಕ್ ಆಗ್ಬಿಡ್ತೀನಿ ಅಂತ. ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರೋದಕ್ಕೆ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಇಲ್ಲ ಮೇಡಮ್, ಆ ಥರ ಎಲ್ಲ ಸುಳ್ಳು ಮೇಡಮ್. ಈಗ ನಾ 50 ಟೈಮ್ಸ್ ಕೊಟ್ಟಿದ್ದೀನಿ, ವೆಯ್ಟ್ ಗೇನ್ ಆಗ್ತೀವಿ ಅಂತ ಹೇಳಿದ್ರು. ನಾನು ದಪ್ಪ ಇರ್ಬೋದೇನೋ, ಆದರೆ ಮೊದಲಿಂದನೂ ಇದೇ ರೀತಿ ಇರೋದು, ನನ್ನ ಹೆರಿಡಿಟಿನೇ, ನನ್ನ DNA ಬಂದಿರೋದೇ ಹೀಗೆ, ಏನು ವ್ಯತ್ಯಾಸ ಇಲ್ಲ. 100% ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ನಮ್ಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರಲ್ಲ. ವೀಕ್ ಆಗೋದಾಗಲಿ ಮತ್ತು ವೆಯ್ಟ್ ಗೇನ್ ಆಗೋದಾಗಲಿ ಅವೆಲ್ಲ ಸುಳ್ಳು. ನಮ್ಮ ಆ್ಯಕ್ಟಿವಿಟೀಸ್ ಇರಬೇಕು. ಬ್ಲಡ್ ಕೊಟ್ವಿ ಅಂತ ಚೆನ್ನಾಗಿ ತಿಂದುಬಿಟ್ರೂ ಆಗಲ್ಲ. ಏನು ತಗೋತಾ ಇದ್ವಿ ಅದನ್ನೇ ತಗೋಬೇಕು. ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ನೋಡ್ಕೊಂಡು ಹೋಗಬೇಕು ಅಂದರೆ ಬ್ಲಡ್ ಕೊಡೋದು ತುಂಬ ಅವಶ್ಯಕತೆ. ಅದು ನಮಗೆ ಅವಶ್ಯಕತೆ. ನಾವು ರಕ್ತದಾನ ಮಾಡ್ತೀವಿ ಅನ್ನೋದನ್ನೇ ಹೇಳ್ಬೇಡಿ ಅಂತ ನಾನು ಹೇಳ್ತಿದ್ದೀನಲ್ಲ, ಅದು ದಾನನೇ ಅಲ್ಲ. ನಮ್ಮ ಆರೋಗ್ಯ ದೃಷ್ಟಿಗೆ ನಾವು ರಕ್ತ ಕೊಡೋದು ನಮ್ಗೆ ಒಳ್ಳೇದು. ಇಷ್ಟೇ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಕೂಡ ಆಗಲ್ಲ ಮೇಡಮ್, ಅದು ದೊಡ್ಡ ಸುಳ್ಳು. ಈಗ ನಾನು 40 ವರ್ಷ ನಾನು ಬದುಕಿದ್ದೀನಿ, ಈಗ 40 ವರ್ಷ ಕಂಪ್ಲೀಟ್ ಆಗಿದೆ, 50 ಟೈಮ್ಸ್ ಕೊಟ್ಟಿದ್ದೀನಿ. ಹಂಗಾರೆ ನನಗೇನಾದ್ರು ತೊಂದರೆ ಆಗಬೇಕಿತ್ತಲ್ಲ, ಯಾವುದೇ ರೀತಿ ಆ ತೊಂದರೆಗಳು ಆಗೋದಿಲ್ಲ. ಅದನ್ನು ಅವ್ರ ಮನಸ್ಥಿತಿಲಿದ್ದರೆ ಅದು ದೊಡ್ಡ ಸುಳ್ಳು. ಮತ್ತೀಗ ಅದು ನೀವು ಹೇಳ್ದಂಗೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಬ್ಲಡ್ಡು ವೇಸ್ಟ್ ಮಾಡಿಬಿಡ್ತಾರೆ, ಇನ್ನೇನೋ ಆಗುತ್ತೆ. ಸರ್, ನಿಮ್ಮ ದೇಹದೊಳಗಿದ್ರೂ ವೇಸ್ಟೇ ತಾನೆ. ಈಗ ಅದಕ್ಕೆ 45 to 50 days ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ಯಾರೋ ತಗೊಳ್ಳಿಲ್ಲ ಅನ್ನೋದಾದರೆ ಅದನ್ನು ಏನು ಮಾಡೋದಕ್ಕಾಗಲ್ಲ. ಆದರೆ ಹಂಗಂತ ಹೇಳ್ಬಿಟ್ಟು ಕೊಡದೇ ಇದ್ರೂ ಆಗಲ್ಲ. ನಿಮ್ಗೆ ಇಮಿಡಿಯೇಟಾಗಿ ಎಮರ್ಜೆನ್ಸಿಯಾಗಿ ನೀವು ಬ್ಲಡ್ ತೆಗೆದು ಅವ್ರಿಗೆ ಕೊಡೋದಕ್ಕಾಗಲ್ಲ ಇನ್ಸ್ಟೆಂಟಾಗಿ. ಅದಕ್ಕೊಂದು ಪ್ರೊಸೀಜರ್ ಇದೆ, ಲ್ಯಾಬಿಗೆ ಕಳಿಸ್ಬೇಕು, ಟೆಸ್ಟ್ ಮಾಡಬೇಕು, ಆ ಬ್ಲಡ್ ಹೇಗಿದೆ, ಹೆಲ್ತಿ ಆಗಿದೆಯಾ, ಪ್ರತಿಯೊಂದು ಟೆಸ್ಟ್. ಈಗ ನೀವು ಇನ್ನೇನಿಲ್ಲ, ಬ್ಲಡ್ ಕೊಡೋದ್ರಿಂದ ನಿಮ್ಗೊಂದು ಅಡ್ವಾಂಟೇಜ್ ಏನು ಅಂದರೆ ನಿಮ್ಮ ಹೆಲ್ತ್ ಇಶ್ಯೂಸು ಅಲ್ಲಿ ಗೊತ್ತಾಗುತ್ತೆ. ನೀವು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ಏನಾದ್ರು ತೊಂದರೆ ಇದ್ದರೆ ಟಿಕ್ ಮಾಡಿ ಅಂದರೆ ನೀವು ಟಿಕ್ ಮಾಡಿ, ಅದನ್ನು ಅವರು ನಿಮ್ಗೆ ಫೋನ್ ಮಾಡಿ ಇಂಟಿಮೇಟ್ ಮಾಡ್ತಾರೆ, ನಿಮ್ಗೆ ಇಂಥ ಡಿಸೀಸ್ ಇದೆ, ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಅಂತ ಡಾಕ್ಟ್ರ್ ಹೇಳ್ತಾರೆ. ನಿಮ್ಗೆ ಅದು ಉಳ್ಕೊಂತ ನೀವು ಅದು ಅವ್ರು ಕಂಪ್ಲೀಟಾಗಿ ಬ್ಲಡ್ ರಿಪೋರ್ಟ್ ಚೆಕ್ ಮಾಡ್ತಾರಲ್ಲ ನಿಮ್ಮ ಬ್ಯಾಂಕಲ್ಲಿ, ಅದನ್ನು ನೀವು ಚೆಕ್ ಮಾಡಿಸ್ಬೇಕು ಅಂದರೆ ಔಟ್ಸೈಡ್ ಪ್ರೈವೇಟ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿ ನೀವು ಚೆಕ್ ಮಾಡಿಸಿದ್ರೆ ಹತ್ತಿರ 3000 to 3800 ಆಗುತ್ತೆ ಆ ರಿಪೋರ್ಟ್ಗೆ, ಒಂದು ಆವ್ರೇಜು. ನಿಮ್ಗೆ ಅದು ಫ್ರೀ ಆಗಾಯ್ತು. ನಿಮ್ಮ ಹೆಲ್ತ್ದು ಏನು ಇಶ್ಯೂ ಇದೆ ಅಂತ ಗೊತ್ತಾಯ್ತು. ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದಮೇಲೆ ನೀವು ರಕ್ತದಾನ ಮಾಡೋದ್ರಲ್ಲಿ ದಾನ ಅಂತ ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರಾ? ನಮ್ಮ ಖುಷಿಗೆ ನಾವು ಕೊಡಿ. ಮತ್ತು ಇದನ್ನು ನಾವು ಯಾವಾಗಲೋ ಏನೋ ಕೊಡಬೇಕು ಅಂತದೇನಿಲ್ಲ. ಒಂದು ಟೈಮ್, ಈಗ ನಿಮ್ಮ ಬರ್ಡೇಗೆ ಕೊಡಿ, ನಿಮ್ಮ ತಂದೆ ತಾಯಿ ಆ್ಯನಿವರ್ಸರಿಗೆ ಕೊಡಿ, ನಿಮ್ಮ ತಂದೆ ತಾಯಿ ಹುಡ್ತಬ್ಬಕ್ಕೆ ಕೊಡಿ, ನಿಮ್ಮ ಆ್ಯನಿವರ್ಸರಿಗೆ ಕೊಟ್ಕೊಡಿ. ಇಲ್ಲ ನಿಮಗೆ ಯಾರೋ ಸೆಲೆಬ್ರಿಟಿ ಇರ್ತಾರೆ. ಈಗ ನನಗೆ ನನ್ನ ಸೆಲೆಬ್ರಿಟಿ ಅಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿ, ಆಮೇಲೆ ನಮ್ಮ ತಂದೆ ತಾಯಿ. ಇಷ್ಟೇ ನನ್ನ ಸೆಲೆಬ್ರಿಟೀಸ್. ನಾನು ಇನ್ಯಾರನ್ನೂ ಸೆಲೆಬ್ರಿಟೀಸ್ ಅಂತ ಕನ್ಸಿಡರೇ ಮಾಡೋದು. ಅವ್ರ ಪರವಾಗಿ ಅವ್ರ ಹುಡ್ತಬ್ಬಕ್ಕೆ, ಅವ್ರ ಆ್ಯನಿವರ್ಸರಿಗೆ ರಕ್ತದಾನ ಮಾಡಿ. ಅದನ್ನು ಏಕೆ ಮಜಾ ಮೋಜು ಮಸ್ತಿ ಅಂತಲೇ ಡಿಸೈಡ್ ಆಗಬೇಕು. ನಮ್ಮ ಹುಡ್ತಬ್ಬಕ್ಕೆ ರಕ್ತದಾನ ಮಾಡೋ ಮುಖಾಂತರ ಹುಡ್ತಬ್ಬ ಆಚರಿಸಿ. ಯಾಕೆಂದರೆ ಅದು ಒಂದು ಸಮಾಜಕ್ಕೊಂದು ಹೆಲ್ಪು ಮಾಡ್ದಂಗೆ ನಿಮ್ಮ ಆರೋಗ್ಯ ದೃಷ್ಟಿನೂ ದೊಡ್ಡ ಚೆನ್ನಾಗಿ ಬೆಳೆಯುತ್ತೆ. ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಸರ್, ಈಗ ಈ ನಮ್ಮ ಸ್ನೇಹಿತರಿಗೆ ಬ್ಲಡ್ ಗ್ರೂಪ್ಸ್ ಬಗ್ಗೆ, ಯಾರು ಯಾರಿಗೆ ದಾನ ಮಾಡ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಒಳ್ಳೆ ವಿಷಯ. ಯಾಕೆಂದ್ರೆ ಇದು ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ.
ಈಗ ಬ್ಲಡ್ಡಲ್ಲಿ 8 ಗ್ರೂಪ್ಸ್ ಇದೆ. ಅನದರ್ ದೆನ್ ಒಂದು ಬಾಂಬೆ ಗ್ರೂಪ್ ಅಂತಿದೆ, ಅದು ತುಂಬ ರೇರೆಸ್ಟ್ ಗ್ರೂಪ್. ಅದನ್ನು ಬಿಟ್ಟು ಈ 8 ಗ್ರೂಪ್ಸ್ ಮಾತಾಡೋಣ. ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಸೇಮ್ ಎ ನೆಗೆಟಿವ್, ಎ ಬಿ ನೆಗೆಟಿವ್, ಬಿ ನೆಗೆಟಿವ್ ಆ್ಯಂಡ್ ದೆನ್ ಓ ಪಾಸಿಟಿವ್, ಓ ನೆಗೆಟಿವ್. ಏನಕ್ಕೆ ಓ ಪಾಸಿಟಿವ್, ಓ ನೆಗೆಟಿವ್ ಕೊನೆಯಲ್ಲಿ ಹೇಳಿದೆ ಅಂದರೆ, ಓ ಪಾಸಿಟಿವ್, ಓ ನೆಗೆಟಿವ್ ಇಸ್ ಎ ಯೂನಿವರ್ಸಲ್ ಡೋನರ್. ಅದು ಹೇಗೆ ಅಂತಂದರೆ ಅದನ್ನು ನೀವು ಇಮ್ಯಾಜಿನೇ ಮಾಡ್ಕೊಳ್ಳೋಲ್ಲ. ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋನು 8 ಜನಕ್ಕೂ ಕೊಡ್ಬೋದು. 8 ಜನ ಅಂದರೆ ಎ ಬಿ ಓ ಪಾಸಿಟಿವ್ ನೆಗೆಟಿವ್ ಎಲ್ಲರಿಗೂ ಕೊಡ್ಬೋದು. ಎನಿ ಗ್ರೂಪ್ 8 ಗ್ರೂಪ್ಸ್ಗೂ. ಓ ಪಾಸಿಟಿವ್ ಇರೋನು ಎನಿ ಪಾಸಿಟಿವ್ ಗ್ರೂಪ್ ಕೊಡ್ಬೋದು, ನೆಗೆಟಿವ್ ಕೊಡೋಕ್ಕಾಗೋದಿಲ್ಲ. ಈ ಥರ. ಅದರಿಂದ ಓ ನೆಗೆಟಿವ್ ಇಸ್ ಎ ಯೂನಿವರ್ಸಲ್ ಡೋನರ್. ಅದರಿಂದ ಅವನು ಕೊಡ್ತಾ, ಯಾಕೆಂದರೆ ಅದು ತುಂಬ ರೇರ್ ಬ್ಲಡ್ ಗ್ರೂಪು ಓ ನೆಗೆಟಿವ್. ಆದರೆ ಅವ್ರ ಬ್ಲಡ್ ಗ್ರೂಪ್ಗಳನ್ನ ಚೆಕ್ ಮಾಡಿಕೊಂಡು ಅವ್ರು ಒಂದು 4 ಮಂತ್ಸು ಬೇಡ 6 ಮಂತ್ಸ್ಗಾರೂ ಹೋಗಿ ನಿಯರೆಸ್ಟ್ ಬ್ಲಡ್ ಬ್ಯಾಂಕ್ಗಳಲ್ಲಿ ಅವ್ರು ಹುಡ್ತಾ ಬನೋ ಇನ್ನೇನೋ ಬಂದರೆ ಅದು ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ನೀವಿನ್ನೇನಿಲ್ಲ, ನಿಮ್ಮ ಮನೆಗಳಲ್ಲೇ ಅದೊಂದು ಇನ್ಸಿಡೆಂಟ್ ಆದಾಗಲೇ ನಿಮ್ಗೆ ಫೀಲ್ ಆಗುತ್ತೆ. ನಮ್ಮ ಮನೆಗಳಲ್ಲಿ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದಾಗ, ಇಲ್ಲ ಪ್ರೆಗ್ನೆನ್ಸಿ ಕೇಸ್ ಬಂದಾಗ ಬ್ಲಡ್ಗೆ ಹೆಂಗೆ ಹುಡ್ಕಾಡಬೇಕು ಅಂತಂದರೆ ಅದರಂಥ ಕಷ್ಟ ಯಾರಿಗೂ ಇಲ್ಲ. ಅದರಿಂದ ದಯಮಾಡಿ ಈ 8 ಗ್ರೂಪ್ಸ್ ಅವ್ರು ಏನಿದ್ದಾರೆ ಅವ್ರುಗಳು ಪ್ರತಿಯೊಬ್ಬರು ಹೋಗಿ ನಿಮ್ಮ ನಿಯರ್ ಬೈ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಕೊಡಿ, ತುಂಬ ಒಳ್ಳೆಯದಾಗ್ತದೆ. ಆದರೆ ಎ ಪಾಸಿಟಿವ್ ಅವರು ಎ ಪಾಸಿಟಿವ್ ಕೊಡಬೇಕು, ಬಿ ಪಾಸಿಟಿವ್ ಅವ್ರು ಬಿ ಪಾಸಿಟಿವ್ ಕೊಡಬೇಕು, ಏನಿಲ್ಲ. ಬ್ಲಡ್ ಬ್ಯಾಂಕ್ಗೆ ಕೊಡಿ, ನನ್ನ ಹತ್ರ ಇರೋದನ್ನ ತಗೊಂಡು ಇಟ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಯೂಸ್ ಆಗುತ್ತೆ. ನಿಮ್ಗೆ ಯಾವ ಗ್ರೂಪ್ ಬೇಕಾಗುತ್ತೋ ಅದನ್ನು ಕೇಳಿ, ಅವರು ಪ್ರಯತ್ನ ಪಟ್ಟು ಅವ್ರ ಹತ್ರ ಸ್ಟೋರೇಜ್ ಚಾನಲ್ ಇದ್ದರೆ ಅದನ್ನು ಕೊಡ್ತಾರೆ ಯಾವುದೇ ರೀತಿ. ಅರೆ ನೀವು ಬ್ಲಡ್ನೇ ಕೊಡದೆ, ಪ್ರಯತ್ನನೇ ಪಡದೆ ನೀವು ಬ್ಲಡ್ ಕೊಡಿ ಮತ್ತು ಕೊಡೋರನ್ನೇ ಕೊಡಿ ಅನ್ನೋದು ತಪ್ಪು ಮೇಡಮ್. ಅವ್ರಗಳಿಗೆಲ್ಲ ಏನಂದರೆ ಸುಮ್ಮನೆ ಕರೆ ಮಾಡ್ತಾರೆ, ಕೊಡಿ. ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಅವ್ರೊಂದು ಆಪ್ಷನ್ ಮಾಡಲ್ಲ. ಅವ್ರ ಹತ್ರ ಒಂದು 100 ಕಾಂಟ್ಯಾಕ್ಟ್ಸ್ ಇರುತ್ತೆ ಮೇಡಮ್. ಆ ಕಾಂಟ್ಯಾಕ್ಟ್ಸ್ಗೆ ಏನಿಲ್ಲ, ನನಗೆ ಎ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿದೆ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ನನ್ನ ತಾಯಿಯವ್ರಿಗೆ ಹುಷಾರಿಲ್ಲ, ದಯಮಾಡಿ ಬ್ಲಡ್ ನೀವು ಯೂಸ್ ಮಾಡಿ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಸ್ಟೇಟಸ್ ಹಾಕಿ. 100% 100 ಜನದಲ್ಲಿ ಒಬ್ರು ಬರ್ತಾರೆ. ನೀವು ಅದನ್ನ ಪ್ರಯತ್ನನೇ ಪಡಲ್ಲ, ನಿಮ್ಮ ಸ್ಟೇಟಸ್ಗೆ ನೀವು ಹಾಕೊಳಕ್ಕೆ ಯೋಚನೆ ಮಾಡ್ತೀರಾ. ನಮ್ಗಳ ಹತ್ರ ಬಂದು ಸರ್ ನಿಮ್ಗೆ ಅದನ್ನ ಡೀಟೇಲ್ಸ್ ಕಳಿಸಿದ್ದೀನಿ, ನಿಮ್ಮ ಸ್ಟೇಟಸ್ಗೆ ಹಾಕಿ ಸರ್, ನಿಮ್ಮ ಗ್ರೂಪ್ಗೆ ಹಾಕಿ ಸರ್. ನಿಮ್ಮಲ್ಲಿ ಮಿನಿಮಮ್ ಅಂದ್ರೂ 100 ನಂಬರ್ಸ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರುತ್ತೆ. ಅದನ್ನ ನೀವು ಸ್ಟೇಟಸ್ಗೆ ಹಾಕೊಂಡ್ರೆ ನಮ್ಮ ಹತ್ರ ಸಮಯನೇ ಇಲ್ಲ. ಅವರೇ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಕಸಿನ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಕಸಿನ್ಸ್ಗೆ ಗೊತ್ತಿರಲ್ಲ ನಿಮ್ಮ ಸಿಸ್ಟರ್ ಅಡ್ಮಿಟ್ ಆಗಿದ್ದಾರೆ ಅಂತ. ಏನು ಅಡ್ಮಿಟ್ ಆಗಿಲ್ಲ, ನಾನೇ ಬರ್ತೀನಿ ಮೈಸೂರಿಂದ, ಅದಕ್ಕಿಂತ ಹೆಚ್ಚ ಅಂತ ಇಮಿಡಿಯೇಟಾಗಿ ಅವನು ಓಡ್ತಾನೆ. ನೀವು ಅದನ್ನು ಪ್ರಯತ್ನನೇ ಪಡಲ್ಲ. ಸ್ಟೇಟಸ್ಗೆ ಆಗಕ್ಕೆ ಮುಜುಗರನೋ ಇಲ್ಲ ನಿಮ್ಗೆ ಗೊತ್ತಿಲ್ವೋ, ಅದಕ್ಕೆ ದಯಮಾಡಿ ಪ್ರತಿಯೊಬ್ಬರು ಫಸ್ಟು ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ. ಒಂದು 2-3 ಅವರ್ ಒಳಗಡೆ ಯಾವುದೇ ರೀತಿ ರಿಯಾಕ್ಷನ್ ಬರಲಿಲ್ಲ ಅಂದರೆ ಅವಾಗ ಮಿಕ್ಕದು ನಿಮ್ಗೆ ಯಾರು ಗೊತ್ತಿರ್ತಾರೆ ಅವ್ರುಗಳನ್ನ ಕೇಳಿ. ನಮ್ಮ ರೋಟರಿ ಮೆಂಬರ್ಸ್ ಕೇಳ್ತಾರೆ ರೆಗ್ಯುಲರ್ ಆಗಿ. ನಮ್ಮ ರೋಟೇರಿಯನ್ಸು ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ ರೋಟರಿ ಮೆಂಬರ್ಗಳನ್ನೂ ಕೂಡ ಕೇಳ್ತಾರೆ, ಸರ್ ಯಾರು ಈ ಥರ ಕಳಿಸ್ಕೊಡಿ, ಕೇಳಿ, ತಪ್ಪಿಲ್ಲ. ನಾವು ನಿಮ್ಮ ಹತ್ರ ಒಂದು ಕ್ಯಾಂಪ್ ಮಾಡಿ ತಗೊಂಡಿರ್ತೀವಿ, ನಾವು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ, ನಾವು ಮಾಡಬೇಕಾಗಿರೋದು ಆ ಸೇವೆ ಮನೋಭಾವನೆ ಇಟ್ಕೊಂಡು ನಾವು ಮಾಡಿದ್ದೀವಿ. ನೀವು ಸೇವಾ ಮನೋಭಾವದಲ್ಲಿ ಕೇಳ್ತೀರಾ, ಕೊಡ್ತೀವಿ. ಆದರೆ ನೀವು ಪ್ರಯತ್ನನೇ ಪಡದೆ ಡೈರೆಕ್ಟ್ ಸರ್ ನಮಗೆ ಬ್ಲಡ್ ಕೊಡಿ ಅಂದರೆ ಅದು ಟ್ಯಾಪ್ ತಿರ್ಗಿಸಿದ್ರೆ ಬರ ಅಂತ ನೀರಲ್ಲ. ಆಯ್ತಾ? ದಯಮಾಡಿ ಅದು ಒಬ್ಬ ಮನುಷ್ಯನೇ ಬಂದು ರಕ್ತ ಕೊಡಬೇಕೆ ಹೊರತು ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಅದನ್ನು ಇನ್ನೂ ಕೂಡ ಲ್ಯಾಬ್ಗಳಲ್ಲಿ ಇದು ಎಷ್ಟೋ ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಬ್ಲಡ್ಗೆ ರೀಪ್ಲೇಸ್ಮೆಂಟ್ ಆಗಿ ಇನ್ನೊಂದು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ. ಅದು ಸಾಧ್ಯ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸಾಧ್ಯ ಆದರೆ ಸಂತೋಷ, ಆದರೆ ಸದ್ಯದ ಪರಿಸ್ಥಿತಿಲಂತೂ ಇಲ್ಲ ಮೇಡಮ್. ಅದರಿಂದ ದಯಮಾಡಿ ರಕ್ತದಾನ ಮಾಡಿ. ಸರ್, ಈಗ ಒಂದು ಸಲ ರಕ್ತದಾನ ಮಾಡೋದ್ರಿಂದ ಸುಮಾರು ಮಿನಿಮಮ್ ಆಗಿ ಎಷ್ಟು ಜೀವ ಉಳಿಸಬಹುದು ನಾವು? ರಕ್ತದಲ್ಲಿ ಮೊದಲೆಲ್ಲ ಬ್ಲಡ್ ತೊಗೊಂಡ್ರೆ ಬ್ಲಡ್ಡನ್ನು ಕೊಡ್ತಾ ಇದ್ರು. ಈಗ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ಸ್ ಸಪ್ರೇಟ್ ಮಾಡ್ಕೋತಾರೆ, ಪ್ಲಾಸ್ಮಾ ಸಪ್ರೇಟ್ ಮಾಡ್ಕೋತಾರೆ, ಈ ಥರ ಎಲ್ಲ ಡಿವೈಡ್ ಮಾಡ್ಕೊತಾರೆ. ಈ ಡಿವೈಡ್ ಮಾಡ್ಕೊಳ್ಳೋದ್ರಿಂದ 3 ಜನಕ್ಕೆ ಅದನ್ನು ಕೊಡ್ತಾರೆ ಅವರು. ಪ್ಲಾಸ್ಮಾ ಬೇರೆ, ಪ್ಲೇಟ್ಲೆಟ್ಸ್ ಬೇರೆ, ಮತ್ತೆ ಬ್ಲಡ್ ಬೇರೆ. ಈ ತರ ಒಂದ್ಸಲಿ ಬ್ಲಡ್ ಕೊಟ್ಟ ಅಂದ್ರೆ ಆ ಒಂದು ಬ್ಲಡ್ 3 ಮೆಂಬರ್ಸ್ಗೆ ಯೂಸ್ ಆಗ್ತದೆ. ಈಗ ಪ್ಲೇಟ್ಲೆಟ್ಸ್ ಡೌನ್ ಇರೋನ್ಗೆ ಪ್ಲೇಟ್ಲೆಟ್ಸ್ ಕೊಡ್ಬೋದು, ಪ್ಲಾಸ್ಮಾ ಪ್ರಾಬ್ಲಮ್ ಇರೋನ್ಗೆ ಪ್ಲಾಸ್ಮಾ ಕೊಡ್ಬೋದು, ಬ್ಲಡ್ ಕಡಿಮೆ ಇರೋನ್ಗೆ ಬ್ಲಡ್ ಕೊಡ್ಬೋದು. ಈಗ HB ಕಡಿಮೆ ಇರುತ್ತೆ, ಈಗ ಅವ್ರಿಗೆ ಏನೋ ಒಂದು ಆಪರೇಷನ್, ಮಂಡಿ ಆಪರೇಷನ್ ಏನೋ ಮಾಡಬೇಕಾಗಿರುತ್ತೆ, ಇಲ್ಲ ಪ್ರೆಗ್ನೆಂಟ್ ಕೇಸ್ ಇರುತ್ತೆ, HB ಬಂದು 4 or 5 ಇರುತ್ತೆ. ಈಗ ನೀವು ಪ್ರೆಗ್ನೆಂಟ್ ಕೇಸ್ ಕೊಟ್ರೆ ನೀವು ಎಷ್ಟು ಜೀವ ಉಳಿಸ್ದಂಗಾಯ್ತು? 2 ಜೀವ ಉಳಿಸ್ದಂಗಾಯ್ತು. ಹೌದು ಮೇಡಮ್, ಇದೇನಂತಂದ್ರೆ ನಾವು ಇನ್ನೊಂದು ಜೀವಕ್ಕೆ ನಾವು ಪುನರ್ಜನ್ಮ ಕೊಟ್ಟಂಗೆ ಬ್ಲಡ್ ಕೊಡೋದು. ಅದರಿಂದ ದಯಮಾಡಿ ರಕ್ತ ಕೊಡೋದು ಮುಖ್ಯ. ಅದರಿಂದ
3 ಜನ ನಾವು ಮಿನಿಮಮ್ ಅಂತೂ ಉಳಿಸ್ಬೋದು. ನಾವು ಒಂದ್ಸಲಿ ಬ್ಲಡ್ ಕೊಟ್ರೆ ಈಗ 350 to 450 ml ತಗೊತಾರೆ ಒಂದ್ಸಲಿ. ಈಗ ತುಂಬ ಹೆಲ್ತಿಯಾಗಿ ತುಂಬ ಚೆನ್ನಾಗಿದೆ 450 ml ಡ್ರಾ ಮಾಡ್ತಾರೆ. ಸ್ವಲ್ಪ ನೋಡ್ತಾರೆ ಅವ್ರು ಹೇಗೆ ವೆಯ್ಟ್ ಹೇಗಿದ್ದಾರೆ, ಹೈಟ್ ಹೇಗಿದ್ದಾರೆ, ಇದೆಲ್ಲ ಚೆಕ್ ಮಾಡ್ತಾರೆ. ಅದನ್ನ ಚೆಕ್ ಮಾಡಿದಾಗ ಮತ್ತೆ ಏಜ್ ಕೇಳ್ತಾರೆ. ಹೌದು, ನಾವೀಗ ಇಷ್ಟ ಬಂದಂಗ ಕೊಡಕ್ ಆಗಲ್ಲ. ನಾನು ಹೋದೆ ಅಂದ್ರೆ ಫಸ್ಟ್ ನನ್ನ ಏನಿದೆ ಕೆಪಾಸಿಟಿ ಏನಿದೆ ಚೆಕ್ ಮಾಡಿ ಆಮೇಲೆ ನನ್ನ ಬಾಡಿಯಿಂದ ಎಷ್ಟು ತಗೋಬಹುದು ಅಷ್ಟೇ ಬ್ಲಡ್ ನ ಮಾತ್ರ ತಗೋತಾರೆ. ಈಗ ನಿಮ್ಗೆ ಈಗ ಏನಂದ್ರೆ ಏಜ್ ಲಿಮಿಟ್ಸ್ ಕೂಡ ಇದೆ. ಕಂಪ್ಲೀಟ್ ಆಗಿ 18 years ಕಂಪ್ಲೀಟ್ ಆಗಿರ್ಲೇಬೇಕು, ಅದನ್ನ ವೆರಿಫೈ ಮಾಡ್ತಾರೆ. ಅಂಡ್ ದೆನ್ 65 years ಒಳಗಡೆ ತಗೊಂತಾರೆ. ಹಾಗಾದ್ರೆ 65 years ಒಳಗಡೆನೆ ತಗೋತಾರೆ ಅಂದ್ರೆ ಅವ್ರು ಒಂದು ಟೈಮ್ ಮುಗ್ದಿದೆ ಅಂತ. 68-70 ವರ್ಷದವರು ಈಗಲೂ ಕೂಡ ಕೊಡೋರಿದ್ದಾರೆ. ಉದಾಹರಣೆ ಆರೋಗ್ಯ ಹೇಗಿದೆ ಅದ್ರ ಮೇಲೆ ಡಿಪೆಂಡ್. ಅರೆ 18 to 65 ಒಳಗಡೆ ಆರಾಮಾಗಿ ಕೊಡ್ಬೋದು, ಆರೋಗ್ಯ ಚೆನ್ನಾಗಿದ್ರೆ. ಈಗ BP ಶುಗರ್ ಇದ್ರೆ ಆಗಲ್ಲ. BP ಶುಗರ್ ಇದ್ರೂ ಕೊಡ್ಬೋದು, ಒಂದು ನಾರ್ಮಲ್ ಮೇಂಟೈನ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮಾಡ್ಕೊಂಡು ವಾಕಿಂಗ್ ಕೊಡ್ಬೋದು. ಆದರೆ ಟ್ಯಾಬ್ಲೆಟ್ ತಗೊಂತಾ ಇದ್ರೆ ಕೊಡೋದಕ್ಕಾಗಲ್ಲ. ಒಂದ್ಸತಿ ನೀವು ಕೊಟ್ಟು ನೋಡಿ, ನಿಮ್ಗದು ಎಳಿತಾ ಇರುತ್ತೆ. ಅದೊಂಥರ ಮ್ಯಾಗ್ನೆಟಿಕ್ ಅಯಸ್ಕಾಂತ ಇದ್ದಂಗೆ. ಫಸ್ಟ್ ಟೈಮ್ ನೀವು ಕೊಟ್ರೆ ನೀವು ಆ ಬಾಡಿ ಫ್ರೀ ಆಗುತ್ತಲ್ಲ, ಆ ಫೀಲೇ ಬೇರೆ, ಅದ್ರ ಮಜಾನೇ ಬೇರೆ. ಆ ಮಜಾ ನಿಮ್ಗೆ ಸಿಗ್ತಾ, ಕಿಕ್ ಬಂದರೆ ನೀವು ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನೀವು ಹೇಳೋದೇ ಇಲ್ಲ. ಆಫ್ಟರ್ 4 months 3 to 4 times ಕೊಡ್ಬೋದು, ಬೇಡ 4 months ಒನ್ಸ್ ಕೊಡಿ. ಎವ್ರಿ ಇಯರ್ 3 times ಕೊಟ್ರೆ ಇಟ್ಸ್ ಗುಡ್, ನೋ ಪ್ರಾಬ್ಲಮ್. ಹೆಣ್ಮಕ್ಳು ಇಯರ್ಲಿ 2 times ಕೊಟ್ರೆ ಇಟ್ಸ್ ಗುಡ್. 6 months ಒಂದ್ಸಲಿ ಫೈನ್. ಹೆಣ್ಮಕ್ಳು 2 times ಕೊಟ್ರೆ ಸಾಕು, ಯಾಕಂದ್ರೆ ಅವ್ರದ್ದೇ ಆದಂಥ ಇಶ್ಯೂಸ್ಗಳಿರ್ತವೆ. ಅದರಿಂದ ಇಯರ್ಲಿ 2 times ಕೊಡಲಿ ಅವರು. ಹುಡುಗರು ಬಂದು ಇಯರ್ಲಿ 3 times ಕೊಟ್ರೆ ತುಂಬ ಒಳ್ಳೆಯದು. ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೇದಾಗ್ತದೆ. ಜೊತೆಗೆ ಏನಂತಂದ್ರೆ ಅವರು ತುಂಬ ಆಕ್ಟಿವ್ ಆಗಿರ್ತಾರೆ. ಬ್ಲಡ್ ಕೊಡೋದ್ರಿಂದ ಆಕ್ಟಿವ್ ಆಗೂ ಇರ್ತಾರೆ. ಸರ್, ಈಗ ನಾನು ರಕ್ತದಾನ ಮಾಡಿದೀನಿ ಇವತ್ತು. ಓಕೆ. ಇನ್ನ 1 ತಿಂಗಳು ನಂತರ ನನ್ನ ಫ್ಯಾಮಿಲಿಲಿ ಯಾರಿಗಾದ್ರೂ, ನನ್ನ ತಂದೆಯವರಿಗೆ, ಅಣ್ಣನಿಗೆ ಯಾರಿಗಾದ್ರೂ ಬ್ಲಡ್ ಬೇಕಾಗುತ್ತೆ, ಇಮಿಡಿಯೇಟ್ ಎಮರ್ಜೆನ್ಸಿ ಏನೋ ಇರ್ತದೆ, ಆ ಟೈಮಲ್ಲಿ ನಾನು ಕೊಡಕ್ಕಾಗಲ್ಲ ವಾಪಸ್ಸು. ಸೊ ನಾನು ಅದೇ ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ತರ ನನ್ನ ಫ್ಯಾಮಿಲಿಯವರಿಗೆ ತೊಂದರೆ ಆಗಿದೆ, ಬ್ಲಡ್ ಕೊಡ್ತೀರಾ ಅಂತ ಕೇಳಿದ್ರೆ ಅವರು ಸಹಕರಿಸ್ತಾರ? 100% ಸಹಕರಿಸ್ತಾರೆ. ಅದೇ ನಾವು ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಈಗ ಬ್ಲಡ್ ಡೊನೇಟ್ ಮಾಡಿರ್ತೀರಲ್ವಾ, ಆ ಡೊನೇಟ್ ಮಾಡಿರೋ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಆ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗಿ ನೀವು ಹಾಸ್ಪಿಟಲ್ ಕೇಳಿ. ಆಗ ಆ ಸರ್ಟಿಫಿಕೇಟ್ ತೋರಿಸಿ ಅವ್ರು ವೆರಿಫೈ ಮಾಡಿ ಕೊಡ್ತಾರೆ. ಆದರೆ ಜೊತೆಗೆ ಇನ್ನೊಂದು ಆಲೋಚನೆ ಏನಿರಬೇಕು ಅಂದರೆ, ನಾವು ಕೊಟ್ಟಿದ್ದೀವಿ, ಕೊಡಲೇಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹೋದ್ರೆ ಕಷ್ಟ ಆಗ್ತದೆ. ಯಾಕಂದ್ರೆ ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಸ್ಟೋರೇಜ್ ಇರಬೇಕಲ್ಲ. ಈಗ ನೀವು ಕೊಟ್ಟಿರೋದು ಆಲ್ರೆಡಿ ಕೊಟ್ಟಾಗೋಗಿರುತ್ತೆ. ಅವ್ರಿಗೂ ಕ್ಯಾಂಪ್ಸ್ ಆಗಬೇಕು. ನಿಮ್ಗೆ ಹೇಳಿದ್ನಲ್ಲ ನಾನು, ಯಾವುದೇ ಗ್ರೂಪ್, ನನಗೆ ಯಾವ ಗ್ರೂಪ್ ಬೇಕು ಆ ಗ್ರೂಪ್ ಅಲ್ಲೇ ಅವೈಲಬಿಲಿಟಿ ಇದೆಯಾ ಅಂತ ಕೇಳಿ. ಯಾಕೆಂದ್ರೆ ಅವರು ನಮಗೋಸ್ಕರನೇ ಸೇವೆ ಮಾಡೋಕಿರೋದು, ನಾವು ಅವ್ರಿಗೆ ಹೆಲ್ಪ್ ಮಾಡಿರ್ತೀವಿ. ನಾವು ಹೋಗಿ ಅವ್ರನ್ನ ಕೂಲಾಗಿ ಕೇಳಿದ್ರೆ ನಮಗೆ ಬೇಕೇ ಬೇಕು, ಮಾಡಿಕೊಡಿ ಸರ್. ಇಲ್ಲ ಅಂದ್ರೆ ಯಾರು ನಿಮ್ಗೆ ಗೊತ್ತಿರೋ ಡೋನರ್ಸ್ಗಳ ಡೀಟೇಲ್ಸ್ ಇದ್ರೆ ಕೊಡಿ ಸರ್, ಅವ್ರಿಗೆ ಫೋನ್ ಮಾಡಿ ನಾವು ಕರೆಯಕ್ಕೆ ಟ್ರೈ ಮಾಡ್ತೀವಿ. ಈಗ ನಂದು O ಪಾಸಿಟಿವ್ ಇರುತ್ತೆ ಕೊಟ್ಟಿರೋದು, ನನ್ಗೆ ಅದೋ ರೇರ್ ಬ್ಲಡ್ ಗ್ರೂಪ್ B ನೆಗೆಟಿವ್ ಆತರ ಬೇಕು ಅಂತ ಹೇಳಿದಾಗ ಅವರು ಅದನ್ನು ಕೂಡ ಮತ್ತೆ ಅದನ್ನ ಅವರು ಪ್ರಯತ್ನ ಪಡ್ತಾರೆ. ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳು ಕೊಡ್ತಾರೆ. ರಿಕ್ವೆಸ್ಟ್ ಮಾಡ್ಬೇಕದು. ಅದು ಪ್ರೆಸೆಂಟೇಷನ್, ವೇ ಆಫ್ ಪ್ರೆಸೆಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಹೇಗೆ ಅವ್ರನ್ನ ಕೇಳ್ತಿರೋ, ಏನ್ರಿ ನೀವು ಇಲ್ಲ ಅಂದ್ರೆ ಹೆಂಗ್ರಿ, ನಾವ್ ಎಲ್ಲಿಗೆ ಹೋಗ್ಬೇಕು, ನಾವು ಕೊಟ್ಟಿದ್ವಲ್ಲ ಅಂದಾಗ ಅವರು ನಿಮ್ನ ಅಷ್ಟು ಸಿಂಪಲ್ ಆಗಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲ ಸರ್ ನೀವು ಬೇಡ, ನೀವು ಸರ್ ಏನಾದ್ರು ಒಂದು ಆಪ್ಷನ್ ಕೊಡಿ ನಮಗೆ, ನಾವು ಪ್ರಯತ್ನ ಪಡ್ತೀವಿ ಅಂದಾಗ ಆಗ ಅವ್ರು ಏನಾದ್ರು B ನೆಗೆಟಿವ್ ಗ್ರೂಪ್ ಅವ್ರು ಒಂದಷ್ಟು ಜನದ್ದು 6 ತಿಂಗಳಿಂದ ಕೊಟ್ಟಿರೋರ್ದು ಏನಾರು ಅವ್ರ ಹತ್ರ ಡೇಟ್ ಆಗಿದೆ ಅದನ್ನ ಕೊಟ್ಟು ನೀವು ಒಂದ್ಸಲಿ ಫಾಲೋ ಅಪ್ ಮಾಡಿ, ಹಿಂಗಿದೆ ಎಮರ್ಜೆನ್ಸಿ ಅಂತ ಹೇಳಿ ಅಂತ ಹೇಳಿದ್ರೆ ಕೊಡ್ತಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು ಹಾಸ್ಪಿಟ್ಲ್ ಪರಿಸ್ಥಿತಿಗಳನ್ನ. ಅಲ್ಲಿ ಸ್ಟಾಕ್ ಇದ್ರೆ ತಗೊಳ್ಳೋದು ಖಂಡಿತ. ಅಂದ್ರೆ ಅವ್ರು ಅಲ್ಲೇ ಡಿಸ್ಪ್ಲೇ ಹಾಕಿರ್ತಾರಲ್ವಾ, ನಮಗೆ ಅವ್ರ ಹತ್ರ ಎಷ್ಟು ಏನಿದೆ ಎಲ್ಲ ಹಾಕಿರ್ತಾರೆ. ಮತ್ತೆ ನೀವು ಆ ಡಿಸ್ಪ್ಲೇನೇ ನೀವು ಅದನ್ನ ಕನ್ಸಿಡರ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಕೇಸಸ್ನ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಯಾಕೆಂದ್ರೆ ಪ್ರೆಗ್ನೆಂಟ್ ಕೇಸಸ್ಗೆ ಅವ್ರು ಬ್ಯಾಕಪ್ ಇಟ್ಕೋಬೇಕು. ಒಂದು 5-6 ಯೂನಿಟ್ ಎನಿ ಗ್ರೂಪ್, ಟೋಟಲ್ ಆಫ್ ಗ್ರೂಪ್ಸ್ ಎಲ್ಲಾನು ಸ್ಟಾಕ್ ಇಟ್ಕೋಬೇಕು. ಯಾಕೆಂದ್ರೆ ಪ್ರೆಗ್ನೆಂಟ್ ಕೇಸಸ್ ಅಂದ್ರೆ 2 ಜೀವಗಳು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬ್ಲಡ್ನ ಸ್ಟೋರೇಜ್ ಸೆಂಟ್ರಲ್ ಇಟ್ಕೊಂತಾರೆ. ನೀವು ಇಲ್ಲಿದೆಯಲ್ಲ ಇಟ್ಕೊಡಿ. ಯಾಕೆಂದ್ರೆ ಅಲ್ಲಿ ಪ್ರೆಗ್ನೆಂಟ್ ಕೇಸಸ್ ಅವ್ರಿಗೆ ಗೊತ್ತಿರುತ್ತೆ, ಇಂತಿಂಥ ಗ್ರೂಪ್ ಅವ್ರದ್ದು ಹಿಂಗಿದೆ ಪೇಷಂಟ್ ಇದ್ದಾರೆ ಅಂತ. ಅದರಿಂದ ಏನು ಮಾಡೋದು, ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ನೀವೇನಾದ್ರು ರಿಕ್ವೆಸ್ಟ್ ಮಾಡಿ, ಏನಾದ್ರು ಆಪ್ಷನ್ಸ್ಗಳು ಇರ್ತವೆ. ಅದೇ ನಾನು ಹೇಳಿದ್ನಲ್ಲ, ದಯಮಾಡಿ ಹಂಗಾದಾಗ ನೀವು ಕೊಟ್ಟಿದ್ರು ಸ್ಟೇಟಸ್ ಹಾಕೊಳ್ಳಿ, ತಪ್ಪೇನಿಲ್ಲ. ಆಗ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೋಡ್ತಾರೆ, ಇಮಿಡಿಯೇಟ್ ಆಗಿ ನಿಮ್ಗೆ ರಿಪ್ಲೈ ಕೊಡ್ತಾರೆ. ನಾ ಬರಲ್ಲ, ನಾ ಕೊಡ್ಬೇಕಾ, ಯಾರು ಅಡ್ಜಸ್ಟ್ ಆಗದವ್ರು ಕರಿ ಅಂದ್ರೆ ನೀವು ಇಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಲೇಬೇಡಿ, ಬನ್ನಿ ಅಂತ ಹೇಳಿ. ನಿಮ್ ಸ್ನೇಹಿತರು, ನಿಮ್ ಸಂಬಂಧಿಕರು ನಿಮ್ ಕಷ್ಟಕ್ಕಾಗದೆ ಆದ್ಮೇಲೆ ಅವ್ರು ಏನಕ್ಕೆ ಬೇಕು, ಅದರಿಂದ ನೀವು ದಯಮಾಡಿ ಸ್ಟೇಟಸ್ ಹಾಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ದನ್ನ ನೀವೇ ಹಾಕೊಳ್ಳಿ, ಬೇರೆಯವ್ರದ್ದಾಗದೆ ಹೋದ್ರು ನಿಮ್ದನ್ನ ನೀವಾರು ಸ್ಟೇಟಸ್ ಹಾಕೊಳ್ಳಿ. ಹಿಂಗಿದೆ, ಅರ್ಜೆಂಟ್ ನಮ್ಮ ಅಪ್ಪಗೆ ಬೇಕಾಗಿದೆ ರಕ್ತ,
ಈ ಥರ ಬಿ ನೆಗೆಟಿವ್ ದಯಮಾಡಿ ಬನ್ನಿ ಅಂತ ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ರಿಪ್ಲೈ ಬರುತ್ತೆ. ಓಕೆ ಸರ್, ಈಗ ಗೌರ್ನಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗ್ತೀವಿ, ನಮ್ಗೆ ಎಮರ್ಜೆನ್ಸಿ ಇದೆ, ನಮಗೆ ಬೇಕಾಗಿರೋ ಬ್ಲಡ್ ಗ್ರೂಪ್ ಸಿಗ್ತಿಲ್ಲ, ಸೊ ಇಷ್ಟು ಅಮೌಂಟ್ ಕೊಟ್ರೆ 1 ಬಾಟಲ್ ಬ್ಲಡ್ ಸಿಗುತ್ತೆ ಅಂತ ಒಂದು ಪ್ರೊಸೀಜರ್ ಇದೆ. ಇಲ್ಲ ನೀವು ಅದು ಆ ಥರ ತಿಳ್ಕೊಬೇಡಿ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ. ಹೇಗೆ ಆ ಹಾಸ್ಪಿಟ್ಲ್ ಒಳಗಡೆ ಅಡ್ಮಿಟ್ ಆಗಿರಬೇಕು ಪೇಷಂಟ್. ಹೇಗೆ ಅಂದರೆ ಈಗ ಚಾಮರಾಜನಗರ ಸಿಮ್ಸ್ ಇದೆ, ಇಲ್ಲಿ ನಮ್ಮ ಡಬಲ್ ರೋಡಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಇದೆ. ಇಲ್ಲಿ ಅಡ್ಮಿಟ್ ಆಗಿದ್ರೆ ಕಂಪ್ಲೀಟ್ಲಿ ಫ್ರೀ, ಆಬ್ಸಲ್ಯೂಟ್ಲಿ ಫ್ರೀ ಬ್ಲಡ್. ಸರಿ, ಔಟ್ಸೈಡ್ಗಾದ್ರೆ ಮಾತ್ರ ಪೇ ಮಾಡಬೇಕು. ಗೌರ್ಮೆಂಟ್ ಫೀಸ್ ವಿತ್ ರೆಸಿಪ್ಟ್ ಬರುತ್ತೆ. GHL ಇದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆನೆ ಇದ್ರೆ, ಇಲ್ಲಿ ಅಂತಲ್ಲ, ಎನಿ ಡಿಸ್ಟಿಕ್ ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದರೆ, ಅಂದರೆ PSC ಸೆಂಟರ್ಸ್ಗಳಿರ್ತಾವಲ್ಲ, ಕ್ಷೇತ್ರ ಇದರಲ್ಲಿ ಇರ್ತವೆ, ಅಲ್ಲಿ ಎಲ್ಲೇ ಇದ್ರೂ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದು BPL ಕಾರ್ಡ್ ಇದ್ರಂತೂ ಆಬ್ಸಲ್ಯೂಟ್ಲಿ ಫ್ರೀ. ಅದಿಲ್ಲ ಅಂದ್ರೂ ಆಪ್ಷನ್ಸ್ಗಳಿರ್ತವೆ, ಏನೋ ಯೋಗರ XSP ಕಾರ್ಡು, ಆಯುಷ್ಮಾನ್ ಕಾರ್ಡ್, ಇನ್ನೇನೇನೋ ಇರ್ತಾವಲ್ಲ, ಯಾವ್ದಾದ್ರು ಒಂದು ಹಾಗೆ ಆಗುತ್ತೆ. ಆದರೆ ಒಟ್ಟಲ್ಲಿ ಆಬ್ಸಲ್ಯೂಟ್ಲಿ ಫ್ರೀ ಇರುತ್ತೆ. ಬೇರೆ ಪ್ರೈವೇಟಲ್ಲಿ ಇರ್ತಿರಲ್ಲ, ಆವಾಗ ಗೌರ್ಮೆಂಟ್ ಒಂದು ನಾಮಿನಲ್ ಅಮೌಂಟ್ ಫಿಕ್ಸ್ ಮಾಡಿರುತ್ತೆ, ಅದು ಪೇ ಮಾಡಬೇಕು. ಅದು ಚೇಂಜಸ್ ಆಗ್ತಾ ಇರುತ್ತೆ ಅಮೌಂಟ್. ಅದನ್ನು ನೀವು ಪೇ ಮಾಡಿದ್ರೆ ಬ್ಲಡ್ ಕೊಡ್ತಾರೆ. ಆ ಬ್ಲಡ್ ಕೊಟ್ಟರು ನೀವು ಡೋನರ್ನ ಕರ್ಕೊಂಬಂದು ಬ್ಲಡ್ ಕೊಡಬೇಕು. ನೀವು ಪೇ ಮಾಡಿದ್ರಿ, ಈಗ ಪೇ ಮಾಡಿದ್ರಿ ಅಂತ ಫ್ರೀಯಾಗಿ ಯಾರು ಕೊಡೋಕ್ಕಾಗಲ್ಲ. ನಿಮ್ಮ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್ ಕರ್ಕೊಂಬಂದು ಕೊಡ್ತಾರೆ. ನಿಮ್ಗೆ ಅದನ್ನು ನೀವು ಹುಡುಕಿ, ನಿಮ್ಗೆ ಅದು ಆಪ್ಷನ್ಸ್, ನಿಮಗೆ ಬ್ಲಡ್ ಡೋನರ್ಸ್ ಆಪ್ಷನ್ಗಳೇ ಸಿಗ್ತಾ ಇಲ್ಲ ಅಂತ ಅಂದಾಗ ಬ್ಲಡ್ ಬ್ಯಾಂಕ್ಗಳಲ್ಲಿ ಹೋಗಿ ಎಂಕ್ವೈರಿ ಮಾಡಿ. ಪ್ರೈವೇಟ್ ಬ್ಲಡ್ ಬ್ಯಾಂಕ್ಸ್ ಇದೆ, ಚಾಮರಾಜನಗರದಲ್ಲೂ ಪ್ರೈವೇಟ್ ಬ್ಲಡ್ ಬ್ಯಾಂಕ್ ಇದೆ, ಮೈಸೂರಲ್ಲಿದೆ, ಮಂಡ್ಯದಲ್ಲಿದೆ. ಆದರೆ ಫಸ್ಟ್ ನೀವು ಹಾಸ್ಪಿಟ್ಲಿಂದ ಲೆಟ್ರ್ ತೊಗೋಬೇಕು. ಅವರು ಸ್ಯಾಂಪಲ್ ಕೊಡ್ತಾರೆ, ಅವರೊಂದು ಅಪ್ಲಿಕೇಶನ್ ಫಾರ್ಮ್ ಬರೆದು ಫಿಲ್ಅಪ್ ಮಾಡಿ ಸೈನ್ ಹಾಕಿ ಕೊಡ್ತಾರೆ. ಅದನ್ನು ತಗೊಂಡು ಹೋದ್ರೇನೆ ಹಾಸ್ಪಿಟಲ್ ಅವ್ರು ನಿಮ್ಗೆ ರೆಸ್ಪಾನ್ಸ್ ಮಾಡೋದು. ಈಗ ನಾನು ಎಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಅಲ್ಲಿ ನಾನು ವಿತ್ ಡೀಟೇಲ್ಸ್ ಎಲ್ಲ ತಗೊಂಡು ಡಾಕ್ಟರ್ ಆಥರೈಸ್ಡ್ ಆಗಿ ತಗೊಂಡೋಗಿ ಅವ್ರಿಗೆ ಕೊಟ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಇಶ್ಯೂ ಮಾಡ್ಕೊಡ್ತಾರೆ. ಹಂಗೆ ಸುಮ್ನೆ ಫ್ರೀ ಆಗಿ ಯಾರು ಸುಮ್ನೆ ಹೋಗಿ ಬ್ಲಡ್ ಕೊಡಿ ಅಂದ್ರೆ ಕೊಡೋದಿಲ್ಲ. ಅದರದೇ ಆದ ಒಂದು ಪ್ರೊಸೀಜರ್ ಅಲ್ಲಿ ಆ ಪ್ರೊಸೀಜರ್ ಅನ್ನ ಅವ್ರು ಹೇಳ್ತಾರೆ. ಹಿಂಗ್ ತಗೊಂಡೋಗಿ ಮೇ ಬಿ ಇಂಥ ಹಾಸ್ಪಿಟಲ್ ಸಿಗ್ಬೋದು, ಮೈಸೂರಲ್ಲಿ ಹೋಗಿ ಸಿಗ್ಬೋದು, ಮಂಡ್ಯದಲ್ಲಿ ಸಿಗ್ಬೋದು. ಬ್ಲಡ್ ಬ್ಯಾಂಕ್ಗಳಲ್ಲಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡ್ತಾ ಇರೋಂಥ ಬ್ಲಡ್ ಬ್ಯಾಂಕ್ಸ್ಗಳು ತುಂಬಾ ಇವೆ, ಅಲ್ಲಿ ಹೋಗಿ ಸಿಗ್ಬೋದು ಅಂತ. ಈಗ ಮಂಡ್ಯ ಬ್ಲಡ್ ಬ್ಯಾಂಕ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಕ್ಯಾಂಪ್ಸ್ಗಳು, ಮೈಸೂರಲ್ಲೂ ತುಂಬಾ ಚೆನ್ನಾಗಿ ಆಗ್ತದೆ, ಚಾಮರಾಜನಗರನೂ ಚೆನ್ನಾಗಾಗುತ್ತೆ. ಆದರೆ ನಮ್ಗೇನಂದರೆ ಇಲ್ಲಿ ಈ ಪೊಟೆನ್ಷಿಯಲ್ಗೆ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಪೊಟೆನ್ಷಿಯಲ್ಗೆ ಬ್ಲಡ್ ಬ್ಯಾಂಕ್ ಕಡಿಮೆ, ಎರಡೇ ಇರೋದು. ಅದು ಈಗ 1-2 ವರ್ಷದವರೆಗೂ ಒಂದೇ ಇದ್ದಿದ್ದು ಡಿಸ್ಟಿಕ್ ಬ್ಲಡ್ ಬ್ಯಾಂಕು. ಈಗ ಒಂದು ಬಸವರಾಜೇಂದ್ರ ಅವ್ರದ್ದೊಂದು ಬ್ಲಡ್ ಬ್ಯಾಂಕ್ ಆಗಿದೆ, ಈಗ 2 ಬ್ಲಡ್ ಬ್ಯಾಂಕ್ ಆಗಿದೆ ಅಷ್ಟೇ. ಈ ನಗರ ಡಿಸ್ಟಿಕಲ್ಲಿ ಬ್ಲಡ್ ಬ್ಯಾಂಕ್ಸ್ಗಳಿಲ್ಲ. ಕೊಳ್ಳೇಗಾಲದಲ್ಲಿ ಅನೂರ್ ಹತ್ರ ಒಂದಿನ ಹೋಲಿ ಕ್ರಾಸ್ ಅವ್ರದ್ದು ಇದೆ ಅಂತಾರೆ, ಇದೆ ಅಂತೆ. ಅದೇ ಕ್ಯಾಂಪ್ಸ್ಗಳಾಗಬೇಕು. ಮೇಯ್ನು ಅವ್ರ ಹತ್ರ ಬ್ಯಾಂಕಲ್ಲಿ ಇರಬೇಕಂದ್ರೆ, ಬ್ಲಡ್ ಬ್ಯಾಂಕ್ ಒಳಗಡೆ ಸ್ಟಾಕ್ ಇರಬೇಕು ಅಂದರೆ ಕ್ಯಾಂಪ್ಸ್ ಆಗಬೇಕು. ಕ್ಯಾಂಪ್ಸ್ ಆಗಬೇಕು, ಹೇಗಾಗಬೇಕು? ಸ್ನೇಹಿತರುಗಳು, ನಿಮ್ಮ ಸ್ನೇಹಿತರು, ನಮ್ಮ ಸ್ನೇಹಿತರೆಲ್ಲ ಮಾಡಬೇಕು. ಈಗ ಯಾರೋ ಒಂದು ಸೆಲೆಬ್ರಿಟಿ ಇವೆಂಟ್ ಇರುತ್ತೆ, ಆ ಇವೆಂಟ್ಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಯಾವುದೋ ಒಂದು ಸೆಲೆಬ್ರಿಟಿ ಇವೆಂಟ್ಗೆ ಊಟ ತಿಂಡಿ ಏನೇನೋ ಹೋಗ್ಯಾರ ಖರ್ಚು ಮಾಡ್ತಾರೆ. ಅದ್ರ ಬದಲು ಒಂದು ಬ್ಲಡ್ ಕ್ಯಾಂಪ್ ಮಾಡಿ ಒಂದು ಒಳ್ಳೆ ಮೆಸೇಜ್ ತಲುಪುತ್ತೆ ಸಮಾಜಕ್ಕೆ. ಈ ಥರ ರಕ್ತದಾನ ಮಾಡ್ಬೋದು ಈ ಕಾರ್ಯಕ್ರಮದಲ್ಲಿ. ಒಂದು 50 ಜನ ಸೇರೋದು, 25 ಜನ ಬಂದರೆ 25ರಿಂದ ನೀವು 50 ಜನ ಉಳಿಸ್ದಂಗೆ ಆಯಿತು. ಅದಕ್ಕೆ ನೀವು ಏನೇ ಇವೆಂಟ್ಗಳು ಮಾಡಿದ್ರು ಆ ಇವೆಂಟ್ಗೆ ದಯಮಾಡಿ ಒಂದು ಬ್ಲಡ್ ಕ್ಯಾಂಪ್ ಪ್ಲಾನ್ ಮಾಡ್ಕೊಳ್ಳಿ. ಒಂದು ಸಣ್ಣ ಜಾಗ, ಅವ್ರೊಂದು 3 ಮಂಚ ಹಾಕೋತಾರೆ, ಬರ್ತಾರೆ, ಬ್ಲಡ್ ಡ್ರಾ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಪಾಡಿಗೆ ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ, ಅದು ಒಳ್ಳೆ ವಿಚಾರ. ಈಗ ನಿಮ್ಮ ಈಗ ಎಲ್ಲ ಬರೀ ಇವೆಂಟ್ಗೆ ಮಾಡಬೇಕು ಅಂತೇನಿಲ್ಲ. ಮದುವೆಯಲ್ಲಿ ಮಾಡಿ, ನಿಮ್ಮ ಮಗು ತೊಟ್ಲು ಶಾಸ್ತ್ರದಲ್ಲಿ ಮಾಡಿಸಿ, ಎಂಗೇಜ್ಮೆಂಟಲ್ಲಿ ಮಾಡಿಸಿ, ಎಷ್ಟೋ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಮಾಡ್ಬೋದು ಮೇಡಮ್. ಮನಸ್ಸಿಗೆ ಬರ್ಬೇಕು ಮೇಡಮ್. ನಮಗೆ ಸಮಾಜಕ್ಕೆ ನಮ್ಮಿಂದ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅನ್ನೋದು ಬರಬೇಕು. ಸುಮ್ಮನೆ ಫ್ಯಾಮಿಲಿನೇ ಕರ್ಕೊಂಡು ನಾವೇ ಊಟ ತಿಂಡಿ ಮಾಡ್ಕೊಂಡು ಹೋಗೋಕ್ಕೆ ಅದೊಂದು ಇವೆಂಟ. ಯಾಕಂದ್ರೆ ಈಗ ಇರೋರನ್ನೇ ಕರೆದು ಊಟ ತಿಂಡಿ ಮಾಡ್ಕೊಂಡು ಹೋಗೋದು ದೊಡ್ಡದಲ್ಲ ಮೇಡಮ್. ಒಂದು ಏನಾದ್ರು ಸಮಾಜಕ್ಕೊಂದು ಸೇವೆ, ಯಾವ್ದಾದ್ರು ಯಾರಿಗೂ ಇಲ್ಲದೆ ಇದ್ದವ್ರಿಗೆ ಅನ್ನ ಹಾಕೋದ್ರಲ್ಲಿ ಇದೆಯಲ್ಲ ಆ ಖುಷಿ, ಅದೇ ತೃಪ್ತಿ ರಕ್ತದಾನ ಮಾಡ್ತೀವಲ್ಲ ಅದರಲ್ಲೂ ಸಿಗುತ್ತೆ ತೃಪ್ತಿ. ಎರಡೂ ಈಕ್ವಲೆಂಟ್. ಅದು ಅನ್ನದಾನ, ಇದು ರಕ್ತದಾನ ಅಷ್ಟೇ. ಅದರಿಂದ ರಕ್ತದಾನ ನಾವು ನಮ್ಮ ಮನಸ್ಸೇ ಇಚ್ಛೆಯಿಂದ ಮಾಡಬೇಕು, ಪ್ರೀತಿಯಿಂದ. ಅದೇ ಪ್ರೀತಿ ನಮ್ಮನ್ನ ಎಲ್ಲರಿಗೂ ಕಾಯುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ರಕ್ತದ ಬಗ್ಗೆ, ರಕ್ತದಾನದ ಬಗ್ಗೆ, ಈ ಒಂದು ಮಹಾದಾನನ ಮಾಡೋದ್ರಿಂದ ಎಷ್ಟು ಜೀವಗಳನ್ನ ಉಳಿಸ್ಬೋದು ಅಂತ ತಿಳಿಸಿದ್ರಿ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸ್ನೇಹಿತರಿಗೆ ಹೇಳ್ಬೇಕಂದ್ರೆ ಮೇಡಮ್, ರಕ್ತದಾನ ಮಾಡಿ ಅಂತ ಒಂದು ಹೇಳ್ತೀನಿ. ಇದು ರಿಕ್ವೆಸ್ಟ್ ಅಂತ ನಾನು ತಿಳ್ಕೊಳ್ಳಿ. ಹೌದು, ಯಾಕೆಂದರೆ ಇವತ್ತು ತುಂಬ ಸಮಾಜಕ್ಕೆ ಬೇಕಾಗಿರೋದು ರಕ್ತದಾನ.
ಅದರದ್ದು ಅವಶ್ಯಕತೆ ಆ ಮನೆಗಳಲ್ಲಿ ಅನುಭವಿಸಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಗೊತ್ತು. ಆದರೆ ಅದು ಅನುಭವ ಆಗಿಲ್ಲದೆ ಇದ್ದವ್ರಿಗೆ ಅದು ಇನ್ನೂ ಸಿಕ್ಕಿರಲ್ಲ ಏನಾಗಿದೆ ಅಂತ. ರಕ್ತದಾನದ ಮಹತ್ವ ಹೇಗಿದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮನೆಯವರು ಕೊಡಲೇಬೇಕು. ಅದಕ್ಕೆ ಆಪ್ಷನ್ ಇಲ್ಲ, ರಕ್ತಕ್ಕೆ ಬೇರೆ ಏನು ಆಪ್ಷನ್ ಇಲ್ಲ. ಹೇಗಿದೆ ಅದೇ ರೀತಿ ಈಗ ನೀವು ಮತದಾನ ಹೇಗೆ ಮಾಡ್ತಿರಲ್ಲ, ಈಗ 18 ಕಂಪ್ಲೀಟ್ ಆಗಬೇಕು. ನೀವು ಒಂದು ವೋಟ್ ಮಾಡಬೇಕು ಅಂದರೆ 18 ಕಂಪ್ಲೀಟ್ ಆಗಿರಬೇಕು. ಆದರೆ ನೀವು 18 ಕಂಪ್ಲೀಟ್ ಆದ ತಕ್ಷಣ ನೀವು ಇನ್ಸ್ಟೆಂಟಾಗಿ ವೋಟ್ ಹಾಕೋದಕ್ಕೆ ಎಲೆಕ್ಷನ್ ಇರಲ್ಲ. ಹೌದು, ಒಂದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಆದರೆ ನಿಮ್ಗೆ 18 ಕಂಪ್ಲೀಟ್ ಆಗಿದ್ದು ನಾಳೆಯಿಂದನೇ ದಯಮಾಡಿ ರಕ್ತದಾನ ಶುರು ಮಾಡಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ 18 ಕಂಪ್ಲೀಟ್ ಆಯಿತು ಅಂತ ನೀವು ನಿಮ್ಮ ಸ್ನೇಹಿತರಿಗೂ ಹೇಳ್ಬೋದು ನಾನು 18 ಕಂಪ್ಲೀಟೆಡ್ ಅಂತ. ನನಗೆ ಈಗ ನಾನು 18 ವರ್ಷ ನನಗೆ ತುಂಬಿದೆ ಒಂದು ಹೊಸ ಏನೋ ನಾನು ಮಾಡಿದೆ. ಈಗ ಯಾಕಂದ್ರೆ ಎಲ್ಲ ನೀವು ಆಗ್ತೀರಾ, ನಾನು ಮತದಾನ ಮಾಡಿದೆ, ನಾನು ಮೊದಲನೇ ಬಾರಿ ಮತದಾನ ಮಾಡಿದೆ. ಅದೇ ರೀತಿ ನಾನು ಮೊದಲನೇ ಬಾರಿ ರಕ್ತದಾನ ಮಾಡಿದೆ ಅಂತ ಎದೆ ಮುಟ್ಕೊಂಡು ಹೇಳಿ, ಅದ್ರ ಸಂತೋಷನೇ ಬೇರೆ, ಅದ್ರ ಮಜನೇ ಬೇರೆ. ಆ ಕಿಕ್ಕಿದೆಯಲ್ಲ, ನೀವು ಅದನ್ನು ಅನುಭವಿಸಿಲ್ಲ, ಅದರಿಂದ ನಿಮ್ಗೆ ಗೊತ್ತಿಲ್ಲ. ಒಂದ್ಸಲಿ 18 ಕಂಪ್ಲೀಟ್ ಆಗಿದ್ದು ನೆಕ್ಸ್ಟ್ ಡೇ ನೀವು ಹುಡ್ತಬ್ಬ ಆಗಿರುತ್ತಲ್ಲ, ಬೇಡ, ಹುಡ್ತಬ್ಬದ ದಿನ ಹೋಗಿ ಬ್ಲಡ್ ಬ್ಯಾಂಕಲ್ಲಿ ಹೋಗಿ ಬ್ಲಡ್ ಕೊಟ್ಬಿಟ್ಟು ಬನ್ನಿ, ಅದ್ರ ಮಜನೇ ಬೇರೆ. ಅದಕ್ಕೆ ನೀವೇನಾದ್ರೆ ಪ್ರತಿಯೊಬ್ಬರು 18 ಕಂಪ್ಲೀಟ್ ಆಗಿದ್ದ ದಿನದಿಂದನೇ ರಕ್ತದಾನ ಮಾಡೋಕ್ಕೆ ಶುರು ಮಾಡಿ. 6 ತಿಂಗಳು ಒಂದು ಬಾರಿ ಮಿಸ್ ಮಾಡಿದ್ರೆ ರಕ್ತದಾನ ಮಾಡಿ. ಹೆಣ್ಮಕ್ಳು, ಗಂಡು ಮಕ್ಕಳು 4 ತಿಂಗಳು ಒಂದು ಬಾರಿ ರಕ್ತದಾನ ಮಾಡಿ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡಿ, ಒಳ್ಳೆ ಆಹಾರ ತಿನ್ನಿ, ಹಣ್ಣು ಸೊಪ್ಪು ತರಕಾರಿ ಕಾಳು ಇವೆಲ್ಲ ಚೆನ್ನಾಗಿ ತಿನ್ನಿ. ಆದರೆ ಬೇರೆ ಆ್ಯಕ್ಟಿವಿಟೀಸ್ಗೆ ದಯಮಾಡಿ ಹೋಗಬೇಡಿ. ಯಾಕೆಂದರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮದಿರೆಲ್ಲ ನಂಬಿರ್ತಾರೆ. ನೀವು ಅವ್ರಿಗೆ ಒಳ್ಳೆ ಮಗನಾಗಿ, ಒಳ್ಳೆ ತಂದೆ ಆಗಿ, ತಾಯಿಯಾಗಿ ಉಳ್ಕೋಬೇಕು ಅಂದರೆ ನೀವು ನಿಮ್ಮ ಆರೋಗ್ಯನ ಕಾಪಾಡಬೇಕು. ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಹೇಗೆ? ಹೀಗೆ ನಮ್ಮ ಆರೋಗ್ಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತಗೊಳ್ಳಿ. ಅನಾವಶ್ಯಕವಾಗಿ ಬೇರೆ ಥರ ಆ್ಯಕ್ಟಿವಿಟೀಸ್, ಧೂಮಪಾನ, ಮದ್ಯಪಾನ ಇವೆಲ್ಲ ದಯಮಾಡಿ ಈಗಿನ ಯೂತ್ಸು ತಗೋಬೇಡಿ. ಏನು ನೀವು ಯಾವುದೋ ಫಿಲಮಲ್ಲೋ ಸೀರಿಯಲ್ಗಳಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಏನೋ ಇದೆ ಅಂತ ನೀವು ಅದಕ್ಕೆ ಟ್ರಿಗರ್ ಆಗ್ತಿದ್ದೀರ. ಈಗ ಹೊಸದಾಗಿ ಎಲ್ಲೆಲ್ಲ ಬರ್ತಾ ಇದ್ದಾವೆ, ಅದನ್ನೆಲ್ಲ ನೋಡ್ತಾ ಇದ್ದರೆ ಏನು ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅಂತ ಭಯ ಆಗುತ್ತೆ. ದಯಮಾಡಿ ಅದಕ್ಕೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾಳೆ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಿ. ನಾಳೆ ಬಗ್ಗೆ ಇನ್ನೇನೋ ದೇಶದ ಸಮಾಜದ ಬಗ್ಗೆ ಯೋಚನೆ ಮಾಡಿ ಅಂತ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ರೆ ಪ್ರಪಂಚನೇ ಚೆನ್ನಾಗಿರುತ್ತೆ. ಹಂಗಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಆರೋಗ್ಯ ಕಾಪಾಡ್ಬೋದು. ಆ ಆರೋಗ್ಯ ಚೆನ್ನಾಗಿದ್ರೆ ನೀವು ರಕ್ತ ಕೊಡ್ಬೋದು, ರಕ್ತ ಕೊಟ್ಟರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೇಗೆ ಮಳೆ ಬಂದರೆ ಬೆಳೆ ಬೆಳೆಯುತ್ತೆ, ಬೆಳೆ ಚೆನ್ನಾಗಿದ್ರೆ ಮತ್ತೆ ಮಳೆ ಆಗುತ್ತೆ ಅಂತೀವಿ, ಹಾಗೆ ನೀವು ಬ್ಲಡ್ ಕೊಡಿ, ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಬ್ಲಡ್ ಕೊಡ್ಬೋದು. ಆರೋಗ್ಯ ವ್ಯತ್ಯಾಸ ಆಯಿತು ಅಂದರೂ ಬ್ಲಡ್ ಕೊಡೋಕ್ಕಾಗಲ್ಲ. ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಯುವಕ ಯುವತಿಯರು, ಇವತ್ತಿನ ಸಮಾಜದ ಮುಂದಿನ ಪೀಳಿಗೆಯ ಆಸ್ತಿಯಾಗಿರುವಂಥ ಪ್ರತಿಯೊಬ್ಬರು ಯುವಕ ಯುವತಿಯರು ರಕ್ತದಾನ ಮಾಡೋ ಮುಖಾಂತರ ನಿಮ್ಮ ಹುಟ್ಟುದಬ್ಬ, ನಿಮ್ಮ ತಂದೆ ತಾಯಿ ಮದುವೆ ವಾರ್ಷಿಕೋತ್ಸವಗಳನ್ನ ರಕ್ತದಾನ ಮಾಡೋ ಮುಖಾಂತರ ಆಚರಿಸ್ಕೊಳ್ಳಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ನಮಸ್ಕಾರ. ವೀಕ್ಷಕರೇ, ರಕ್ತದಾನ ಮಹಾದಾನ. ಈ ಒಂದು ಮಹಾದಾನವನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮಿಂದ ಇಬ್ಬರಿಗೆ ನಾವು ಜೀವದಾನ ಮಾಡ್ಬೋದು. ಬೇಸಿಕ್ ಆಗಿ 2 ಜೀವಿನ ನಾವು ಉಳಿಸ್ಬೋದು. ಇದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ವೃದ್ಧಿಗೊಳ್ಳುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಂತಹ ಅಜಯ್ ಹೆಗ್ವಾಡಿಪುರರವರಿಗೆ ನಮ್ಮ ಹಸಿರು ಪಡೆ ಹಸಿರು ಜೀವನದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮಸ್ತೆ ಮೇಡಮ್, ಥ್ಯಾಂಕ್ ಯು.